ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ನಮ್ಮ ಸದ್ಗುರುಗಳಾದಂತ ಶ್ರೀ ನರಸಿಂಹ ಪ್ರಭುಗಳ ಪಾದಕ್ಕೆ ವಂದಿಸುತ್ತಾ ಎಲ್ಲ ಆತ್ಮ ಜ್ಯೋತಿಗಳಿಗೂ ನನ್ನ ನಮನಗಳು. ಇಂದು ನಾವು ಲಲಿತಾ ಸಹಸ್ರನಾಮದ ಮೊದಲನೇ ಒಂದು ಶ್ಲೋಕವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. 2 ವಾರದಿಂದ ನಾವು ಅದರ ಪೀಠಿಕೆಯನ್ನ ಮುಗಿಸಿದ್ವಿ. ಇವತ್ತು ಅದರ ಮೊದಲನೇ ನಾಮವನ್ನ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಲಲಿತಾ ಸಹಸ್ರನಾಮದ ಮೊದಲನೇ ನಾಮನ. ಇವಾಗ ಲಲಿತಾ ಸಹಸ್ರನಾಮದ ಜ್ಞಾನವನ್ನ ನಾವು ಪಡಿಬೇಕು ಅಂದಾಗ ನಾವು ಅದರಲ್ಲಿರ್ತಕ್ಕಂಥ 6 ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ. ಅದು ಯಾವ್ಯಾವ್ದಪ್ಪ ಅಂತಂದ್ರೆ ಆ 6 ಅಂಶಗಳು ಯಾವ್ಯಾವ್ದು ಅಂದ್ರೆ, ಆ ಸಹಸ್ರನಾಮದ ದೇವತೆ ಯಾರು, ಮತ್ತೆ ಅದು ಯಾವ ಛಂದಸ್ಸಿನಿಂದ ಕೂಡಿದೆ, ಮತ್ತೆ ಅದರ ಋಷಿಕೆಗಳು ಯಾರು, ಅದರ ಕೀಲಕ ಯಾವುದು, ಅದರ ಬೀಜ ಯಾವುದು, ಅದರ ಶಕ್ತಿ ಯಾವುದು, ಇಂತಹ 6 ಅಂಶಗಳನ್ನ ನಾವು ಗಮನಿಸಿದಾಗ ಇದರ ಜ್ಞಾನನ ನಾವು ಪಡ್ಕೊಳಕ್ಕಾಗತ್ತೆ. ಇಂಥ ಒಂದು ಸಹಸ್ರನಾಮದ ದೇವತೆ ಅಂತಂದ್ರೆ ಶ್ರೀ ಲಲಿತಾ ಭಟ್ಟಾರಿಕ. ಆ ದೇವತೆನೇ ಈ ಲಲಿತಾ ಸಹಸ್ರನಾಮದ ಅಧಿದೇವತೆ ಆಗಿದ್ದಾಳೆ. ಇದರ ಛಂದಸ್ಸು ಅಂದ್ರೆ ಅನುಷ್ಠುಪ್ ಛಂದಸ್ನಿಂದ ಕೂಡಿದೆ. ಈ ಅನುಷ್ಠುಪ್ ಛಂದಸ್ಸು ಅನ್ನೋದು ಮಹತ್ವವಾದದ್ದು, ದೈವತ್ವವನ್ನ ಹೊಂದಿರೋ ಅಂತ ಒಂದು ಛಂದಸ್ಸು. ಯಾಕೆಂದ್ರೆ ಇದರಲ್ಲಿ 16 ಅಕ್ಷರಗಳಿಂದ ಕೂಡಿದೆ. ಅದೇ ರೀತಿ ಈ ಲಲಿತಾ ಮಾತೆ ಕೂಡ 16 ಅಕ್ಷರದಿಂದ ಕೂಡಿದಾಳೆ ಅಂತ ಹೇಳೋದಕ್ಕೆ ಇದರಲ್ಲಿ ಒಂದು ವೈಶಿಷ್ಟ್ಯವನ್ನ ಹೊಂದಿದೆ. 16 ಆ ಛಂದಸ್ಸು ಅನ್ನೋದು ಇದರಲ್ಲಿ ವೈಶಿಷ್ಟ್ಯವನ್ನ ಹೊಂದಿದೆ. ಮತ್ತೆ ಇದನ್ನ ಋಷಿಕೆಗಳು, ಇದರ ಋಷಿಕೆಗಳು ಯಾರು, ಈ ಲಲಿತಾ ಸಹಸ್ರನಾಮದ ಋಷಿಕೆಗಳು ಯಾರು ಅಂದಾಗ ವಶಿನ್ಯಾದಿ ವಾಗ್ದೇವತೆಯರೇ ಇದರ ಋಷಿಕೆಗಳು. ಇದರ ಕೀಲಕ ಮತ್ತೆ ಶಕ್ತಿ ಯಾವುದು ಅಂತಂದ್ರೆ ಐಂ ಅನ್ನೋದು ಇದರ ಬೀಜ, ಕ್ಲೀಂ ಅನ್ನೋದು ಇದರ ಶಕ್ತಿ, ಸೌಂ ಅನ್ನೋದು ಇದರ ಕೀಲಕ. ಇದು 183 ಶ್ಲೋಕಗಳಿಂದ ಕೂಡಿ 4 ಪಾದ ಮತ್ತು 8 ಅಕ್ಷರಗಳಿಂದ ಕೂಡಿದೆ. ಇಂಥ ಲಲಿತ ಸಹಸ್ರನಾಮ ಹೇಗ್ ಬಂತು ಇದು ಬ್ರಹ್ಮಾಂಡಕ್ಕೆ? ಇಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಈ ಲಲಿತಾ ಸಹಸ್ರನಾಮ ಹೇಗೆ ಈ ಬ್ರಹ್ಮಾಂಡಕ್ಕೆ ಬಂತು ಅನ್ನೋದನ್ನ ಸ್ವಲ್ಪ ನೋಡೋಣ. ಲಲಿತಾ ಮಾತೆ ಲಲಿತಾ ಭಟ್ಟಾರಿಕ ಏನ್ ಮಾಡ್ತಾಳೆ, ಒಂದ್ಸಲ ತನ್ನ ಅಂಶರೂಪಿಗಳಾದ ವಾಗ್ದೇವತೆಯರಿಗೆ ತಿಳಿಸ್ತಾಳಂತೆ. ಏನಪ್ಪಾ ಅಂತಂದ್ರೆ, ಈ ಬ್ರಹ್ಮಾಂಡದಲ್ಲಿ ಎಲ್ಲ ಜೀವಿಗಳು, ಎಲ್ಲ ಜೀವರಾಶಿಗಳು ತುಂಬಾ ಕಷ್ಟದಲ್ಲಿದ್ದಾರೆ. ಅವರ ಆ ಕಷ್ಟಕ್ಕೆ ಮೂಲ ಏನು, ಅದಕ್ಕೆ ಪರಿಹಾರ ಏನು, ಆ ದುಃಖ ಬರದೇ ಇರ್ಲು ಏನ್ ಉಪಾಯ ಮಾಡ್ಬೇಕು ಅನ್ನೋ ಒಂದು ಜ್ಞಾನ ಅವರಲ್ಲಿ ಬರ್ಬೇಕಾಗ, ಅಂತ ಜ್ಞಾನವನ್ನ ಅವ್ರು ಹೊಂದಬೇಕಾದ್ರೆ ನನ್ನ ಈ ಏನು ತತ್ವಗಳಿದೆಯೋ, ನನ್ನ ಸ್ವರೂಪ ಏನಿದೆಯೋ ಅವ್ರಿಗೆ ಅದರ ಮೂಲಕ ಅವ್ರಿಗೆ ಆ ತಿಳುವಳಿಕೆ ಬರ್ಬೇಕಾಗತ್ತೆ. ಆದ್ರಿಂದ ನೀವು ನನ್ನ ಈ ತತ್ವಗಳನ್ನ, ನನ್ನ ಈ ಸ್ವರೂಪವನ್ನ ಸ್ತೋತ್ರದ ಮೂಲಕ ಪಠನೆ ಮಾಡ್ಬೇಕು ಅಂತ ಅನ್ಬಿಟ್ಟು ಲಲಿತಾ ಮಾತೆ ಆ ವಾಗ್ದೇವತೆಯರಿಗೆ ತಿಳಿಸ್ತಾಳೆ. ಆ ವಾಗ್ದೇವತೆಯರು ಯಾರು ಅಂದ್ರೆ ಆ ಲಲಿತಾ ಮಾತೆಯ ಅಂಶರೂಪಿಗಳು, ಅವಳಿಂದಲೇ ಹೊರಗ್ ಬಂದ ಅಂತ ದೇವತೆಗಳಾದ್ರಿಂದ ಅವ್ರಿಗೆ ಲಲಿತಾ ಮಾತೆಯ ಪ್ರತಿಯೊಂದು ಗುಣ ಸ್ವರೂಪ ಎಲ್ಲ ಗೊತ್ತಿರೋದ್ರಿಂದ ಅವರು ಒಂದು ದಿವ್ಸ ದೇವಾನುದೇವತೆಗಳು, ಋಷಿ ಮುನಿಗಳು ಎಲ್ಲ ತ್ರಿಮೂರ್ತಿಗಳು, 100 ಜನ ಸೇರಿರ್ತಕ್ಕಂಥ ಒಂದು ಮಹಾಸಭೆಯಲ್ಲಿ ತಮ್ಮ ಸ್ತೋತ್ರನ, ಈ ಲಲಿತಾ ಸಹಸ್ರನಾಮದ ಸ್ತೋತ್ರನ ಪಠನೆ ಮಾಡ್ತಾರ. ಆ ಪಠನೆ ಮಾಡಿದ್ದನ್ನ ಶ್ರೀಮನ್ ನಾರಾಯಣ ನೋಡ್ತಾನೆ. ಇದು ಲೋಕ ಕಲ್ಯಾಣಾರ್ಥವಾಗಿ ದೇವಿ ನಮ್ಗೆ ವಾಗ್ದೇವಿಯರ ಮೂಲಕ ಕೊಡ್ತಾ ಇದ್ದಾಳೆ. ಆದ್ರಿಂದ ಇದು ಎಲ್ಲ ಕಡೆ ಪ್ರಚಾರ ಆಗ್ಬೇಕು, ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕಡೆನೂ ಇದು ಪ್ರಚಾರ ಆಗ್ಬೇಕು. ಆ ಜೀವಿ ರಾಶಿಗಳು ಇದನ್ನ ಪಡ್ಕೊಂಡು ಇದರ ಅನುಕೂಲವನ್ನ ಪಡೆದು ಅವರು ತಮ್ಮ ಜೀವನವನ್ನ ನಡೆಸ್ಬೇಕು ಅವರಲ್ಲಿ ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಈ ನಾರಾಯಣರು ಈ ಹಯಗ್ರೀವನ ರೂಪನ ಧರಿಸ್ತಾರೆ. ಶ್ರೀಮನ್ ನಾರಾಯಣ ಏನ್ ಮಾಡ್ತಾನೆ, ಹಯಗ್ರೀವ ರೂಪವನ್ನ ಧರಿಸ್ತಾರೆ. ರೂಪವನ್ನ ಧರಿಸಿ ಅವ್ರೇನ್ ಮಾಡ್ತಾರೆ, ಈ ಲೋಕ ಕಲ್ಯಾಣಾರ್ಥವಾಗಿ ಈ ಲಲಿತಾ ಸಹಸ್ರನಾಮ
ಎಲ್ಲಾ ಕಡೆ ಪ್ರಚಾರ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಗಸ್ತ್ಯ ಮುನಿಗಳನ್ನ ಕರೆಸ್ಬಿಟ್ಟು ಅವ್ರಿಗೆ ಇದನ್ನ ಬೋಧನೆ ಮಾಡ್ತಾರೆ. ಈ ಅಗಸ್ತ್ಯ ಮುನಿಗಳು ಇದನ್ನ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಬರ್ತಾರೆ. ಇಂಥ ಒಂದು ಸಹಸ್ರನಾಮವನ್ನ ಕಲಿಯುಗದಲ್ಲಿ ಭಾಸ್ಕರಾಚಾರ್ಯರು ಏನ್ ಮಾಡಿದ್ರು, ಈ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರೆದಿದ್ದಾರೆ. ಈ ಭಾಷ್ಯದಿಂದ ಏನಾಗಿದೆ, ಸಾಮಾನ್ಯ ಮನುಷ್ಯರು ಕೂಡ ಈ ಲಲಿತಾ ಸಹಸ್ರನಾಮವನ್ನ ಅರ್ಥ ಮಾಡ್ಕೊಂಡು ತಮ್ಮ ಕಷ್ಟಕ್ಕೆ ಪರಿಹಾರ ಮಾಡ್ಕೊಂಡು ಹೋಗುವಂತ ಒಂದು ಪ್ರತಿಯೊಬ್ರು ಕೂಡ ಇವತ್ತು ಕಲಿಯುಗದಲ್ಲಿ ಯಾರನ್ನ ನೋಡಿದ್ರು ಈ ಲಲಿತಾ ಸಹಸ್ರನಾಮನ ಪಠನೆ ಮಾಡೋ ಅಂತ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ಈ ರೀತಿ ಈ ಲಲಿತಾ ಸಹಸ್ರನಾಮ ಈ ಜಗತ್ತಿನಲ್ಲಿ ಪ್ರಚಾರವಾಕೊಂಡು ಬರ್ತಾ ಇದೆ. ಈ ರೀತಿಯ ಲಲಿತಾ ಸಹಸ್ರನಾಮವನ್ನ ಬರೆದಂತ ವಾಗ್ದೇವಿಯರನ್ನ ನಾವು ಸ್ವಲ್ಪ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಇಂಥ ಸಹಸ್ರನಾಮವನ್ನ ಬ್ರಹ್ಮಾಂಡಕ್ಕೆ ಕೊಟ್ಟಂತ ಈ ವಶಿನ್ಯಾದಿ ವಾಗ್ದೇವತೆಯರನ್ನ ಪ್ರತಿಯೊಬ್ರು ಕೂಡ ಈ ಬ್ರಹ್ಮಾಂಡದ ಪ್ರತಿಯೊಂದು ಜೀವಿನೂ ಆರಾಧಿಸ್ಬೇಕು, ಅವರನ್ನ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅವರು ವಾಕ್ ಮತ್ತು ಜ್ಞಾನದ ದೇವತೆಗಳು. ಈ ಜೀವಿಗೆ ವಾಕನ್ನ ತಂದ್ಕೊಟ್ಟು ಅಂತವ್ರನ್ನ ನಾವು ಆ ವಾಗ್ದೇವತೆಗಳನ್ನ ನಾವು ಈ ಬ್ರಹ್ಮಾಂಡದಲ್ಲಿ ಆರಾಧಿಸಬೇಕಾಗಿದೆ. ಈ ವಾಕ್ ಮತ್ತು ಶಕ್ತಿ ನಾವು ಈ ಪ್ರಪಂಚದಲ್ಲಿ ಯಾವುದೇ ವಿಚಾರವನ್ನ ನಾವು ಗ್ರಹಿಸಬೇಕಾದ್ರು, ಯಾವುದೇ ಒಂದು ವಿಷಯವನ್ನ ತಿಳಿಬೇಕಾದ್ರೂ ನಮ್ಗೆ ಈ ವಾಕ್ ಮತ್ತು ಶಕ್ತಿ ಅನ್ನೋದು ಅವಶ್ಯಕವಾಗಿ ಬೇಕೇ ಬೇಕು. ಅದು ಯಾವುದೇ ವಿಚಾರವಾಗ್ಲಿ, ಭೌತಿಕ ವಿಚಾರವಾಗ್ಲಿ ಅಥವಾ ಆಧ್ಯಾತ್ಮಿಕ ವಿಚಾರವಾಗ್ಲಿ, ಅದನ್ನ ನಾವು ತಿಳ್ಕೋಬೇಕು ಅಂತಂದಾಗ ನಮ್ಗೆ ಜ್ಞಾನ ಮತ್ತು ಈ ವಾಕ್ ಅನ್ನೋದು ತುಂಬಾ ಅವಶ್ಯಕವಾಗಿ ಬೇಕೇ ಬೇಕಾಗತ್ತೆ. ಇಂಥ ಒಂದು ಜ್ಞಾನ ಮತ್ತು ವಾಕ್ ಅನ್ನೋದು ಹೇಗ್ ಬಂತು ಅಂತಂದ್ರೆ, ಇದು ಬ್ರಹ್ಮಾಂಡಕ್ಕೆ ಆ ಶಬ್ದವನ್ನ ಛೇದಿಸಿಕೊಂಡು 50 ಅಕ್ಷರಗಳ ಮೂಲಕ ಈ ಬ್ರಹ್ಮಾಂಡಕ್ಕೆ ಬಂದಿದೆ. ಈ ವಾಕ್ ಮತ್ತು ಈ ಶಬ್ದ ಅನ್ನೋದು ಶಬ್ದವನ್ನ ಛೇದಿಸಿಕೊಂಡು ಈ ಹೊರಕ್ ಬಂತು. ಯಾವ ರೀತಿ 50 ಅಕ್ಷರಗಳ ಮೂಲಕ ಹೊರಕ್ ಬಂತು. ಈ ಅಕ್ಷರಗಳು ಏನಾಯ್ತು, ಈ ಅಕ್ಷರಗಳು 50 ಅಕ್ಷರಗಳು ಮೊದಲಿಗೆ ಪದಗಳಾಯ್ತು, ಆಮೇಲೆ ವಾಕ್ಯಗಳಾಯ್ತು, ಆಮೇಲೆ ಕಾವ್ಯಗಳಾಯ್ತು, ಆಮೇಲೆ ಶಾಸ್ತ್ರವಾಗಿ ಈ ತರ ವಿಭಜನೆ ಆಗ್ತಾ ಈ ಅಕ್ಷರಗಳು ಹೋಯ್ತು. ಈ 50 ಅಕ್ಷರಗಳನ್ನ ಏನ್ ಮಾಡಿದ್ದಾರೆ, 8 ವಿಭಾಗಗಳನ್ನಾಗಿ ವರ್ಗಗಳನ್ನಾಗಿ ವಿಂಗಡಿಸಿದ್ದಾರೆ. ಈ 50 ಅಕ್ಷರ ಏನ್ ನಾವು ಅಕ್ಷರ ಮಾಲೆ ಅಂತ ಕರಿತೀವೋ, ಈ ಅಕ್ಷರ ಮಾಲೆನ 8 ವರ್ಣಗಳಾಗಿ ವಿಂಗಡಿಸಿದ್ದಾರೆ, 8 ವರ್ಗಗಳನ್ನಾಗಿ ವಿಂಗಡಿಸಿದ್ದಾರೆ. ಯಾವ್ಯಾವ್ದು? ಅವರ್ಗ, ಪವರ್ಗ, ಚವರ್ಗ, ತವರ್ಗ, ಟವರ್ಗ, ಸವರ್ಗ, ಯವರ್ಗ, ಶವರ್ಗ ಅಂತ ಅಂದ್ಬಿಟ್ಟು 8 ವರ್ಗಗಳನ್ನಾಗಿ ವಿಂಗಡಿಸಿದ್ದಾರೆ. ಈ 8 ವರ್ಗಕ್ಕೂ ಕೂಡ ಯಾರಪ್ಪ ಅಧಿದೇವತೆಗಳು ಅಂದ್ರೆ, ಏನು ಈ ವಾಗ್ದೇವತೆಯರಿದ್ದಾರೋ, ಕಾಮೇಶ್ವರಿ, ಕೌಳಿನಿ, ಕಮಾಲಿನಿ, ವಶಿನಿ, ಇವರೆಲ್ಲ ಇದ್ದಾರೋ, ಇವರು ಆ 8 ಅಕ್ಷರಗಳಿಗೂ ಅಧಿದೇವತೆಯಾಗಿ ಒಂದೊಂದು ವರ್ಗವನ್ನ ನೋಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ನಮ್ಮ ಶರೀರದಲ್ಲೂ ಕೂಡ ಈ ಶಬ್ದ ಅನ್ನೋದು ಹೊರಗ್ ಬರ್ಬೇಕಾದ್ರೆ ಒಂದೊಂದು ಅಂಗದಲ್ಲೂ ಕೂಡ ಈಗ ನಾವು ಬ್ರಹ್ಮಾಂಡದಲ್ಲಿ ಈ ಶಬ್ದ ಹೇಗ್ ಹೊರಗ್ ಬಂತು ಅಂತ ನೋಡಿದ್ವಿ, ಅದೇ ರೀತಿ ನಮ್ಮ ಶರೀರದಿಂದಲೂ ಕೂಡ ಆ ವಾಕು ಹೊರಗ್ ಬರ್ಲೇಬೇಕಲ್ವಾ. ಆ ವಾಕು ಹೊರಗ್ ಬರ್ಬೇಕಾದ್ರೆ ಪ್ರತಿಯೊಂದು ಅಂಗಾಂಗದಲ್ಲೂ ಕೂಡ ಒಬ್ಬೊಬ್ಬ ದೇವತೆ ಅಲ್ಲಿ ಅಧಿಷ್ಠಳಾಗಿದ್ದಾಳೆ. ಈ ವಾಕ್ ರೂಪದಲ್ಲಿ ಹೇಗೆ ನಮ್ಮ ಒಳಗಡೆಯಿಂದ ಈ ಶಬ್ದ ಹೊರಗ್ ಬರುತ್ತೆ ಅಂತ ಅಂದ್ರೆ, ಅದ್ ಹೇಗ್ ಬರುತ್ತೆ ಅಂತಂದ್ರೆ, ಅದು ಒಂದು ದೆಸೆಗಳನ್ನ ಹೊಂದಿದೆ. ಇಷ್ಟು ದೆಸೆಗಳು ಅಂತ ಇದೆ. ಅದು ಯಾವ್ಯಾವ್ದಪ್ಪ ಅಂದ್ರೆ, ಪರ, ಪಶ್ಯಂತಿ, ಮಧ್ಯಮ ಅನ್ನೋ ದೆಸೆಗಳು ಏನಾಗುತ್ತೆ, ಈ ಒಳಗಡೆ ಒಂದು ಕಾರ್ಯವನ್ನ ನಿರ್ವಹಿಸಿ ಆ ಒಳಗಡೆಯಿಂದ ಶಬ್ದನ ನಮ್ಗೆ ಹೊರಗಾಕಕ್ಕೆ ಸಹಕಾರಿಯಾಗಿದೆ. ಹೇಗೆ ಇದು ಯಾವ ರೀತಿ ಬರುತ್ತೆ ಅಂದ್ರೆ, ಈ ಶಬ್ದ ನಮ್ಮ ಮುಖದ ಭಾವದಿಂದಲೇ ಬರ್ಬೇಕು, ಮುಖದ ಭಾಗದ ಕಡೆಯಿಂದಲೇ ಆ ಶಬ್ದ ನಮ್ಗೆ ಹೊರಗ್ ಬರ್ಬೇಕು. ಆದ್ರಿಂದ ಇದು ಒಳಗಡೆಯಿಂದ ಪರ, ಪಶ್ಯಂತಿ, ಮಧ್ಯಮ ಅನ್ನೋ 3 ದೆಸೆಗಳನ್ನು ಒಳಗಡೆ ಸಹಕರಿಸಿ ಅದನ್ನ ಹೊರಗಾಕತ್ತೆ. ಈ ಹೊರಗ್ ಬಂದಾಗ ಆ ಶಬ್ದ ಏನಾಗತ್ತೆ, ಈ ಬಾಯಿಯ ಮುಖಾಂತರ ಹೊರಗ್ ಬಂದಾಗ ಆ ಶಬ್ದ ಅಕ್ಷರಗಳಾಗಿ ಮಾರ್ಪಡುತ್ತೆ. ಅದು ಯಾವ್ದ್ರಿಂದ ಮಾರ್ಪಡುತ್ತೆ? ವೈಖರಿ
ಅಂದ್ರೆ ದೆಸೆಗಳು 4 ದೆಸೆಗಳಾಯ್ತು. ಮಧ್ಯಮ, ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ಈ ವೈಖರಿ ಮೂಲಕ ಏನಾಗತ್ತೆ, ಆ ಅಕ್ಷರಗಳು ಹೊರಕ್ಕೆ ಬರುತ್ತೆ. ಹೇಗೆ ಈ ಅಕ್ಷರಗಳು 8 ದೇವತೆಗಳು, ವಶಿನ್ಯಾದಿ ವಾಗ್ದೇವತೆಗಳು 8 ಜನ ಈ ಬ್ರಹ್ಮಾಂಡಕ್ಕೆ ಆ ಅಕ್ಷರಗಳ ವರ್ಗಕ್ಕೆ ಒಬ್ಬೊಬ್ಬ ದೇವತೆ ಒಂದೊಂದು ವರ್ಗಕ್ಕೆ ಅಧಿದೇವತೆಗಳಾಗಿದ್ದಾರೋ, ಅದೇ ರೀತಿ ಒಳಗೆ ನಮ್ಮ ಶರೀರದಲ್ಲೂ ಕೂಡ ಈ ವಾಕ್ ಹೊರಕ್ಕೆ ಬರಕ್ಕೆ 8 ಜನ ಅಧಿದೇವತೆಗಳು ನಮ್ಮ ಈ ಅಂಗಾಂಗದಲ್ಲಿ ಅಧಿಷ್ಠರಾಗಿದ್ದಾರೆ. ಅದಕ್ಕೇನಂತೀವಿ, ಆ 8 ಜನ ಆ ಭಾಗದಲ್ಲಿ ಯಾವ್ಯಾವ ಭಾಗದಲ್ಲಿ ಇದೆ ವಾಸವಾಗಿದ್ದಾರೋ, ಅಧಿಷ್ಠರಾಗಿದ್ದಾರೋ, ಅದಕ್ಕೆ ನಾವೇನಂತೀವಿ, ಅದಕ್ಕೆ ಸ್ಥಳ ಅಂತೀವಿ. ಇಂತ 5 ಜನ ದೇವತೆಗಳಿರೋ ಒಂದು ಜಾಗವನ್ನ ಸ್ಥಳ ಅಂತ ಕರಿತೀವಿ. ಆಮೇಲೆ ಇನ್ನ 2 ದೇವತೆಗಳು ಒಂದ್ ಕಡೆ ಇರ್ತಾರೆ, ಅವರನ್ನ ನಾವು ಪ್ರಯತ್ನ ಅಂತ ಹೇಳ್ತೀವಿ. ಆಮೇಲೆ 8ನೇದು ಏನಿದೆ ಅದನ್ನ ನಾವು ಕರ್ಣ ಅಂತ ಹೇಳ್ತೀವಿ. ಈ 5 ಸ್ಥಾನಗಳು ಯಾವ್ಯಾವ್ದು? 5 ಸ್ಥಾನಗಳಲ್ಲಿ ಒಬ್ಬೊಬ್ಬ ದೇವತೆ ಇದ್ದು ನಮ್ಮ ಒಳಗಿನಿಂದ ಹೇಗೆ ಆ ಶಬ್ದವನ್ನು ಹೊರಕ್ಕೆ ಹಾಕ್ತಾ ಇದ್ದಾರೆ ಅಂತಂದ್ರೆ, ಆ ಸ್ಥಳಗಳು ಯಾವುದು ಅಂತ ನಾವು ನೋಡಿದಾಗ, 1ನೇ ಸ್ಥಳದಲ್ಲಿ ಅದನ್ನ ಕಂಠ ಅಂತ ಕರಿತೀವಿ, 1ನೇ ಸ್ಥಳವನ್ನ. 2ನೇ ಸ್ಥಳವನ್ನ ದವಡೆ ಅಂತ ಹೇಳ್ತೀವಿ. 3ನೇದು ತುಟಿಗಳು. 4ನೇದು ಅಂಗಳ, ಈ ಒಳಗಿನ ಅಂಗಳು ಅಂತ ಏನಂತೀವೋ ಅಲ್ಲಿ. ಆಮೇಲೆ 5ನೇದು ಈ ದಂತವರಸೆ, ಈ 2 ದಂತವರಸೆಗಳೇನಿದೆಯೋ ಅದು. ಈ 5 ಸ್ಥಾನಗಳು ಮುಖ್ಯವಾಗಿ ಇವೆ. ಇಲ್ಲಿ ನಾವು ಏನು ಮಾತನ್ನ ಹೊರಕ್ ಹಾಕ್ತಿವೋ, ಈ 5 ಸ್ಥಾನಗಳಲ್ಲಿ ಆ ದೇವತೆಗಳು ಕೂತು ಅದನ್ನ ಹೊರಕ್ಕೆ ಕಳಿಸ್ತಾರೆ. ಆಮೇಲೆ 2 ಪ್ರಯತ್ನಗಳು ಅಂತ ಹೇಳ್ತೀವಿ. ಅದ್ಯಾವುದು ಆ ಪ್ರಯತ್ನಗಳು ಅಂದ್ರೆ, ಒಂದು ಬಾಹ್ಯಾಂತರ ಪ್ರಯತ್ನ ಮತ್ತು ಇನ್ನೊಂದು ಅಭ್ಯಂತರ ಪ್ರಯತ್ನ. ಆ ಮಾತು ಒಳಗ್ ಬರ್ಬೇಕಾರೆ ನಾವು ಒಳಗೂ ಪ್ರಯತ್ನ ಮಾಡ್ಬೇಕು ಮತ್ತು ಹೊರಕ್ಕೂ ಪ್ರಯತ್ನ ಮಾಡ್ಬೇಕು. ಆ 2 ಪ್ರಯತ್ನಗಳನ್ನ ನಾವು ಅಭ್ಯಂತರ ಪ್ರಯತ್ನ ಮತ್ತು ಬಾಹ್ಯಾಂತರ ಪ್ರಯತ್ನ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು 8ನೇದು ಯಾವ್ದಪ್ಪ ಅಂದ್ರೆ ಕರ್ಣ ಅಂತ ಹೇಳ್ತಾರೆ. ಕರ್ಣ ಅಂದ್ರೆ ಏನು? ನಾಲ್ಗೆ. ಈ ನಾಲ್ಗೆ ಕೂಡ ಅದಕ್ಕೆ ಸಹಕಾರಿ ಆಗ್ಬೇಕು. ಆ ಮಾತು ಒಳಗಡೆಯಿಂದ ಹೊರಗ್ ಬರ್ಬೇಕಾರೆ ಆ ಶಬ್ದ ಏನಾಗಿದೆ ಒಳಗಡೆ ಇದೆ, ಆ ಶಬ್ದ ಅಕ್ಷರ ರೂಪದಲ್ಲಿ ಹೊರಗ್ ಬರ್ಬೇಕು ಅಂತಂದ್ರೆ ಇಷ್ಟು ಕೆಲಸ ಮಾಡ್ಬೇಕಾಗತ್ತೆ. ಈ 8 ಅಂಶಗಳು ಕೆಲಸ ಮಾಡ್ಬೇಕಾಗತ್ತೆ. ಈ 8 ಅಂಗಾಂಗಗಳು ಕೆಲಸ ಮಾಡ್ಬೇಕಾಗತ್ತೆ. ಆ ಕರ್ಣ ಅಂದ್ರೆ ನಾಲ್ಗೆ. ಇದರಲ್ಲಿ ಯಾವುದೇ ಒಂದು ಅಂಗ ಕೂಡ ವ್ಯತ್ಯಾಸ ಆಯ್ತು, ಯಾವುದೇ ಅಂಗ ಡ್ಯಾಮೇಜ್ ಆಗಿದೆ ಅಂದಾಗ ಆ ಮಾತು ಹೊರಕ್ ಬರಕ್ಕೆ ತೊಂದರೆ ಆಗುತ್ತೆ, ತೊಂದರೆ ಪಡ್ಬೇಕಾಗತ್ತೆ. ಅವ್ನ್ ಸಲೀಸಾಗಿ ಮಾತಾಡಕ್ಕೆ ಆಗಲ್ಲ, ಏನೋ ತೊದಲ್ತಾ ಇರ್ತಾರೆ, ಏನೋ ಮಾಡ್ತಿರ್ತಾರೆ, ಮಾತು ಈಚೆಗೆ ನೇರವಾಗಿ ಬರಲ್ಲ. ಈ 8 ಅಂಗಗಳೇನಿದೆ ಇದು ಪರಿಶುದ್ಧವಾಗಿದ್ದಾಗ, ಕರೆಕ್ಟ್ ಆಗಿದ್ದಾಗ, ಆ ದೇವತೆಗಳು ಅದನ್ನ ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಗ ನಮ್ಗೆ ಮಾತು ಅನ್ನೋದು, ವಾಕ್ ಅನ್ನೋದು ನಮ್ಗೆ ಈಚೆಗ್ ಬರುತ್ತೆ. ಆಗ ನಾವು ಪರಿಪೂರ್ಣರಾಗಿದ್ದೀವಿ ಅಂತ ಹೇಳ್ಬೋದು. ಇದು ಯಾವ್ದ್ರಿಂದ ನಾವು ಮಾತಾಡ್ತಿದ್ದೀವಿ ಅಂತ ನಾವ್ ಅನ್ಕೊಂತೀವಿ. ಎಲ್ಲಿಂದ ಬಂದಿದ್ದು? ಆ ದೇವತೆಗಳು ಕೊಟ್ಟಂತ ಒಂದು ವರ. ಈ ಮಾತು ಈ ಹೊರಕ್ಕೆ ಒಂದೊಂದು ಅಂಗಗಳಲ್ಲೂ ಆ ದೇವತೆ ಕೂತು ಒಂದೊಂದು ಅಂಗಗಳಲ್ಲೂ ಅದನ್ನ ಹೊರಕ್ಕೆ ಕಳಿಸ್ತಾ ಇರೋದ್ರಿಂದ ಆ ಮಾತು ಅನ್ನೋದು ಆ ದೇವತೆಗಳ ಮೂಲಕ ನಮ್ಗೆ ಹೊರಗ್ ಬರ್ತದೆ. ಇಂತಹ ಚೈತನ್ಯ ಶಕ್ತಿಯೇ ಅಮ್ಮ. ಯಾರು? ಅಮ್ಮ ಅನ್ನೋಳು ಚೈತನ್ಯ ಶಕ್ತಿಯಾಗಿ ಆ ದೇವತೆಗಳ ಮೂಲಕ ಆ ಕೆಲಸವನ್ನು ಮಾಡಿಸ್ತಾ ನಮ್ಮ ವಾಕನ್ನ ಹೊರಗ್ ಕಳಿಸ್ತಾ ಇದ್ದಾಳೆ. ವಶಿನ್ಯಾದಿ ವಾಗ್ದೇವತೆಗಳ ಮೂಲಕ ಮಾತು ನಮ್ ಹೊರಗ್ ಬರ್ತಾ ಇರೋದ್ರಿಂದ ಅವ್ರನ್ನ ಪ್ರತಿಯೊಬ್ಬ ಜೀವಿನೂ ಆರಾಧಿಸ್ಬೇಕಾಗಿದೆ. ಆದ್ರಿಂದ ನಾವು ಅನ್ಕೋಬಹುದು, ಎಂಥ ದೇವತೆ, ಮಹಾದೇವತೆ ಲಲಿತಾ ಮಹಾದೇವಿ ಅಂದ್ರೆ ಎಂಥ ಚೈತನ್ಯ ಶಕ್ತಿ ಉಳ್ಳಳು. ಅವಳ ಚೈತನ್ಯ ಇದ್ದೀರಾ ಈ ಜೀವ ಅನ್ನೋದು ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಜೀವದ ಚೈತನ್ಯವೇ ಆ ದೇವತೆ ಅನ್ನೋದು ನಮ್ಗೆ ಇದರಿಂದ ಅರಿವಾಗ್ತದೆ. ಈಗ ನಾವು ಮೊದಲನೆಯ ಒಂದು ಶ್ಲೋಕ ಆದಂತ, ಒಂದು ನಾಮ ಆದಂತ ಈ ಲಲಿತಾ ಮಾತೆಯ ಮಹಾನಾಮವನ್ನ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ.
ಇದರಿಂದ ಎಲ್ರಿಗೂ ಈ ಲಲಿತಾ ಮಾತೆಯ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇರೋ ಈ ಲಲಿತಾ ಮಾತೆಯ ಈ ನಾಮಗಳು ಪ್ರತಿಯೊಬ್ಬರಿಗೂ ಅದರ ಅರ್ಥವನ್ನ ತಿಳ್ಕೊಂಡು ಪ್ರತಿಯೊಬ್ಬರು ಅದರ ಒಂದು ಜ್ಞಾನವನ್ನ ಪಡ್ಕೊಂಡು ಅವರ ಕಷ್ಟಗಳು ಅವರ ದುಃಖಗಳು ಎಲ್ಲ ಪರಿಹಾರ ಆಗ್ಲಿ ಅಂತ ಮಾತೆಯಲ್ಲಿ ನಾನು ಬೇಡ್ಕತ್ತ ಇವತ್ತಿನ ಈ ಮೊದಲನೇ ನಾಮವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಅದು ಅಂದ್ರೆ ಶ್ರೀ ಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯುತ ಅಂತ ಅಂದ್ಬಿಟ್ಟು ಈ ಮೊದಲನೇ ನಾಮನೇ ಇದೆ. ಅಂದ್ರೆ ಈ ಮೊದಲನೇ ನಾಮವನ್ನ ನಾವು ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದಾಗ ಶ್ರೀ ಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂದಾಗ ಈ ಮೂರರಲ್ಲೂ ಶ್ರೀ 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 ಅನ್ನೋದನ್ನ ನಾವು ಕಾಣ್ತೀವಿ. ಈ ಮೂರು ಪದಗಳಲ್ಲೂ ನಾವು ಶ್ರೀ ಅನ್ನೋದನ್ನ ನೋಡ್ತೀವಿ. ಅಂದ್ರೆ ಆ ಶ್ರೀ ಅನ್ನೋದು ಏನು ಅಂದ್ರೆ ಆ ಪರಬ್ರಹ್ಮ ಶಕ್ತಿ. ಆ ಪರಬ್ರಹ್ಮ ಶಕ್ತಿ ಇಲ್ಲಿ ಮಾತೆ ಆಗಿ ಮಹಾರಾಜ್ಞಿಯಾಗಿ ಸಿಂಹಾಸನೇಶ್ವರಿಯಾಗಿ ಇಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾಳೆ. ಅದನ್ನ ಈ ನಾಮದಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಈ ಶ್ರೀ ಅನ್ನೋ ಒಂದು ಶಕ್ತಿಯಿಂದ ಪ್ರತಿಯೊಂದು ನಡೀತಾ ಇದೆ. ಪ್ರತಿಯೊಂದು ಈ ಸೃಷ್ಟಿಯ ಶ್ರೀ ಮಾತಾ ಅಂದಾಗ ಅಲ್ಲಿ ಸೃಷ್ಟಿ ಬರುತ್ತೆ. ಶ್ರೀ ಮಹಾರಾಜ್ಞೆ ಅಂದಾಗ ಅಲ್ಲಿ ಸ್ಥಿತಿ ಬರುತ್ತೆ. ಶ್ರೀ ಸಿಂಹಾಸನೇಶ್ವರಿ ಅಂದಾಗ ಅಲ್ಲಿ ಲಯ ಬರುತ್ತೆ. ಅಂದ್ರೆ ಈ ಸಹಸ್ರನಾಮದ ಮೊದಲನೇ ನಾಮದಲ್ಲೇ ಕೂಡ ಈ ಸೃಷ್ಟಿ ಸ್ಥಿತಿ ಲಯ ಅನ್ನೋ ಒಂದು ಜ್ಞಾನವನ್ನ ಇಲ್ಲಿ ಇಟ್ಟಿದ್ದಾರೆ. ಆ ಜ್ಞಾನವನ್ನ ನಾವು ತಿಳ್ಕೊಂಡಾಗ ಈ ನಮ್ಮ ಜನ್ಮವನ್ನ ನಾವು ಸಾರ್ಥಕ ಪಡಿಸ್ಕೋಬಹುದು. ಏಕೆ ನಾವು ಹುಟ್ಟಿದೀವಿ, ನಮ್ ಜೀವನನ ಹೇಗೆ ಈ ಸ್ಥಿತಿ ಒಳಗೆ ಆ ಸ್ಥಿತಿ ಕಾರ್ಯದ ಸಮಯದಲ್ಲಿ ನಾವು ಹೇಗೆ ಈ ಜೀವನನ ನಡೆಸ್ಕೊಂಡು ಹೋಗ್ಬೋದು. ಮತ್ತೆ ಆ ಲಯ ಆದಾಗ ನಾವ್ ಹೇಗೆ ಆ ಲಯ ಅಂದ್ರೆ ನಾವ್ ಯಾವ ರೀತಿ ಈ ಏನು ಹುಟ್ಟಿದ್ವಿ ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಜನ್ಮ ತಾಳಿದ್ದೀವಿ, ಈ ಜನ್ಮನ ನಾವ್ ಹೇಗ್ ಸಾರ್ಥಕ ಪಡಿಸ್ಕೋಬಹುದು ಅಂತ ಅನ್ನೋದನ್ನ ಈ ಮೂರು ನಾಮಗಳು ತಿಳಿಸುತ್ತೆ. ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನೋ ಈ ನಾಮಗಳು ನಮ್ಗೆ ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನ ತಿಳಿಸ್ತಾ ಹೋಗ್ತಾ ಇದೆ. ಈ ಆಕಾಶ ಅಂತರ್ಗತದಲ್ಲಿ ಪ್ರಕಾಶಮಾನವಾಗಿರುವ ಪರತತ್ವ ಏನಾಗುತ್ತೆ, ಓಂ ಅನ್ನೋ ಶಬ್ದದ ಮೂಲಕ ಅಂದ್ರೆ ಆಕಾಶಾಂತರ್ಗತದಲ್ಲಿ ಪ್ರಕಾಶಮಾನವಾಗಿರುವ ಪರತತ್ವ ಏನಾಗಿದೆ, ಓಂ ಅನ್ನೋ ಒಂದು ಶಬ್ದದ ಮೂಲಕ ಈ ಸೃಷ್ಟಿನ ಮಾಡುತ್ತೆ. ಹಲೋ, ಈ ಸೃಷ್ಟಿನ ಮಾಡ್ತಾ ಬಂದಿದೆ, ಈ ಸೃಷ್ಟಿನ ನಡೆಸಿದೆ ಆ ಓಂ ಅನ್ನೋ ಪರತತ್ವ. ಇಂಥ ಪ್ರಣವ ರೂಪವಾಗಿರುವ ಒಂದು ಓಂ ಅನ್ನೋ ಒಂದು ಅಕ್ಷರನ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಗ್ರಂಥದ ಆರಂಭದಲ್ಲಿ, ಯಾವುದೇ ಒಂದು ಶಾಸ್ತ್ರನ ಆರಂಭ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ಗ್ರಂಥನ ಆರಂಭ ಮಾಡ್ಬೇಕಾದ್ರೆ ಆ ಪ್ರಣವ ಸ್ವರೂಪವಾಗಿರ್ತಕ್ಕಂಥ ಓಂ ಅನ್ನ ಬಳಸ್ಬೇಕು. ಆ ಓಂ ಅನ್ನ ಬಳಸದೇ ಇಲ್ದಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಆ ವಾಗ್ಮಯಕ್ಕೆ ಮರ್ಯಾದೆ ಇರಲ್ಲ. ಅಂತ ವಾಗ್ಮಯಕ್ಕೆ ಮರ್ಯಾದೆ ಇರಲ್ಲ. ಅಂತ ಶಕ್ತಿಯುತವಾದಂಥದ್ದು ಈ ಓಂ. ಪರತತ್ವದಿಂದ ಬಂದಂತಹ ಆ ಪರಬ್ರಹ್ಮನಿಂದ ಬಂದಂತಹ ಈ ಓಂ ಅಷ್ಟೊಂದು ಶಕ್ತಿಯುತವಾದದ್ದು, ಪ್ರಣವ ರೂಪವಾಗಿರ್ತಕ್ಕಂಥ ಈ ಓಂ ಅನ್ನ ನಾವ್ ಯಾವುದೇ ಒಂದು ಗ್ರಂಥದ ರಚನೆಗೆ ಮತ್ತು ಶಾಸ್ತ್ರದ ರಚನೆಗೆ ಮೊದಲು ನಾವು ಉಪಯೋಗ ಮಾಡ್ತೀವಿ, ಬಳಸ್ತೀವಿ. ಅದೇ ನಾವೀಗ ಏನ್ ಹೇಳ್ತೀವಿ, ಈ ಶ್ರೀ ಸಹಸ್ರನಾಮವನ್ನ ನಾವು ಲಲಿತಾ ಸಹಸ್ರನಾಮವನ್ನ ನೋಡಿದಾಗ ನಮ್ಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ ಇದ್ರಲ್ಲಿ ಶ್ರೀ ಅನ್ನೋ ಒಂದು ಅಕ್ಷರ ಮೊದಲಿಗೆ, ಬೀಜಾಕ್ಷರ ಮೊದಲಿಗೆ ಬರ್ತಾ ಇದೆ. ಹಾಗಾದ್ರೆ ಇದು ಒಂದು ಪುಣ್ಯ ಗ್ರಂಥ ಅಲ್ವಾ, ಯಾಕೆ ಓಂನ ಬಳಸ್ತೀರಾ, ಇವ್ರು ಶ್ರೀನೇ ಬಳಸಿದ್ದಾರೆ ಅಂತ ಅಂದ್ಬಿಟ್ಟು ನಾವು ವಿಶ್ಲೇಷಿಸಿದಾಗ ನಮ್ಗನ್ಸುತ್ತೆ, ನಮ್ಗ್ ಶಾಸ್ತ್ರ ಹೇಳುತ್ತೆ ಈ ಶ್ರೀ ಅನ್ನೋ ಏನ್ ಬೀಜಾಕ್ಷರ ಇದೆಯೋ ಅದು ಕೂಡ ಓಂನಷ್ಟೇ ಶಕ್ತಿಯುತವಾಗಿದೆ. ಅಷ್ಟೇ ಶಕ್ತಿಯುತವಾಗಿರೋದ್ರಿಂದ ಇದರಲ್ಲಿ ಎರಡರಲ್ಲೂ ಯಾವುದೇ ಭೇದ ಭಾವ ಇರೋದ್ರಿಂದ ಈ ಶ್ರೀಯನ್ನ ಇದರಲ್ಲಿ ಬಳಸಿದ್ದಾರೆ. ಅಷ್ಟೇ ಶಕ್ತಿಯನ್ನ ಓಂಗೆ ಎಷ್ಟು ಪ್ರಣವನಾದ ಇದೆಯೋ, ಪ್ರಣವ ಶಕ್ತಿ ಇದೆಯೋ
ಅಷ್ಟೇ ಶಕ್ತಿ ಈ ಶ್ರೀಗೂ ಇರೋದ್ರಿಂದ ಇದನ್ನ ಲಲಿತಾ ಸಹಸ್ರನಾಮದಲ್ಲಿ ಶ್ರೀ ಅನ್ನೋ ಪದದಿಂದ ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ಬಿಟ್ಟು ನಮ್ ಶಾಸ್ತ್ರ ಹೇಳುತ್ತೆ. ಈ ಓಂ ಅನ್ನೋ ಪದನ ನಾವ್ ಯಾವಾಗ ಉಪಯೋಗಿಸ್ತೀವಿ ಅಂತಂದ್ರೆ ಈ ಅಕ್ಷರಾಭ್ಯಾಸ ಮಾಡುವಾಗ ಮಕ್ಕಳಿಗೆ ಅಕ್ಷರನ ತಿದ್ದಾಕ್ ಕೊಡ್ತೀವಿ, ಅದೇ ಅಕ್ಷರಾಭ್ಯಾಸ ಅಂತೀವಿ. ಅದಕ್ಕೆ ಆ ಅಕ್ಷರಾಭ್ಯಾಸ ಮಾಡುವಾಗ ನಾವು ಓಂ ಅಂತ ಮೊದಲಿಗೆ ನಾವು ಓಂ ಅಂತ ಅಂದ್ರೆ ದೇವತಾ ಕಾರ್ಯಗಳಿಗೆಲ್ಲ ನಾವು ಈ ಓಂ ಅನ್ನ ಬಳಸ್ತೀವಿ. ಅದೇ ಈ ಶ್ರೀಯನ್ನ ನಾವು ಯಾವಾಗ ಬಳಸ್ತೀವಿ ಅಂದ್ರೆ ವ್ಯವಹಾರದ ಒಂದು ಏನು ಕಾರ್ಯ ಇದೆಯೋ ಆ ವ್ಯವಹಾರ ಕಾರ್ಯದಲ್ಲಿ ನಾವು ಈ ಶ್ರೀನ ಬಳಸ್ತೀವಿ. ಯಾವಾಗ ಅಂದ್ರೆ ನಮ್ಮ ಮನೆಗಳಲ್ಲಿ ಏನೋ ಒಂದು ಮಂಗಳ ಕಾರ್ಯ ನಡೀತಾ ಇರುತ್ತೆ, ಅವಾಗ ನಾವೇನಂತೀವಿ, ಅಯ್ಯೋ ಮೊದಲಿಗೆ ಶ್ರೀಕಾರ ಹಾಕ್ರಪ್ಪ ಅಂತೀವಿ. ಯಾಕ ಶ್ರೀಕಾರ ಹಾಕ್ರಪ್ಪ ಅಂತೀವಿ ಅಂತಂದ್ರೆ ನಮ್ಮ ಕೆಲಸದಲ್ಲಿ ನಾವು ಮಾಡ್ತಕ್ಕಂತ ಆ ಶುಭ ಕಾರ್ಯದಲ್ಲಿ ಯಾವುದೇ ಒಂದು ಅಡೆತಡೆಗಳು ಬರಬಾರ್ದು, ಅದು ನಿರ್ವಿಘ್ನವಾಗಿ ನಡೀಬೇಕು ಅನ್ನೋ ಕಾರಣಕ್ಕೆ ಆ ಶ್ರೀ ಅನ್ನೋ ಪದನ ನಾವು ಅಲ್ಲಿ ಬಳಸ್ತೀವಿ. ಅದಕ್ಕೆ ನಾವು ಆ ಶ್ರೀ ಅನ್ನೋ ಪದನ ಬಳಸ್ತೀವಿ. ಈ ಓಂ ಅಂತ ನಾವೇನಿದ್ವಿ ಹೇಳಿದ್ವಿ, ಈ ಪ್ರಣವನಾದ ಬ್ರಹ್ಮ ಸ್ವರೂಪವಾದಂತ ಈ ಪ್ರಣವನಾದ ಈ ಓಂ ಅಂತ ಏನಿದೆಯೋ ಇದರಲ್ಲಿ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ ಇದರಲ್ಲಿ ನಾವು 3 ಅಕ್ಷರಗಳನ್ನ ಕಾಣ್ತೀವಿ. ಈ ಓಂ ಅಂದಾಗ ಇದ್ರಲ್ಲಿ ನಾವು 3 ಅಕ್ಷರಗಳನ್ನ ನೋಡ್ತೀವಿ. ಅದ್ಯಾವ್ಯಾವುದು? ಆ, ಉ, ಮ ಅನ್ನೋ 3 ಅಕ್ಷರನ ನಾವು ನೋಡ್ತೀವಿ. ಆ 3 ಅಕ್ಷರದಿಂದ ನಾವು ಓಂ ಅಂತ ಅಂದ್ಬಿಟ್ಟು ಉಚ್ಚರಿಸಿದಾಗ ಏನಾಗತ್ತೆ, ಆ ಅಂದಾಗ ನಮ್ ಬಾಯಿಗೆ ತೆರ್ಕಳತ್ತೆ. ಓಂ ಅನ್ನೋ ಪದನ ನಾವು ಉಚ್ಚಾರಣೆ ಮಾಡಿದಾಗ ಮೊದಲನೇ ಪದ ಏನಿದೆ ಆ ಅನ್ನೋ ಅಕ್ಷರ, ಆ ಅನ್ನೋ ಅಕ್ಷರ ನಾವು ಬಾಯಿ ತೆರೆದಾಗ ಓಂ ಅನ್ನಕ್ಕೋಸ್ಕರ ನಾವು ಆ ಮಂತ್ರ ಶಬ್ದವನ್ನ ಉಚ್ಚಾರಣೆ ಮಾಡಕ್ಕೋಸ್ಕರ ನಾವು ಬಾಯಿ ತೆರೆದಾಗ ಏನಾಗತ್ತೆ, ಆ ಅನ್ನೋ ಪದ ಉಚ್ಚಾರಣೆ ಆಗತ್ತೆ. ಆ ಅನ್ನೋ ಪದವೇ ಅದು ಸೃಷ್ಟಿ. ಇದಕ್ ಸೃಷ್ಟಿಕರ್ತ ಯಾರಪ್ಪ ಅಂತಂದ್ರೆ ಬ್ರಹ್ಮ ಅಂತ ಬರುತ್ತೆ. ಆ ಅನ್ನೋ ಪದಕ್ಕೆ ಸೃಷ್ಟಿಕರ್ತ ಬ್ರಹ್ಮ ಬರುತ್ತೆ. ಈ ಓಂನ 2ನೇ ಅಕ್ಷರ ಏನಿದೆ ಉ, ಆ ಉ ಅನ್ನೋ ಪದನ ನಾವು ಉಚ್ಚಾರ ಮಾಡುವಾಗ ಏನಾಗ್ತಿವಿ, ನಾವು ಈ ತುಟಿಗಳನ್ನು ಮುಚ್ಕೊಂತೀವಿ ನೋಡಿ. ಓಂ ಅಂದಾಗ ಈ ತುಟಿ ಮುಚ್ಕೊಳತ್ತಾ ಇಲ್ಲೋ? ಈ ತುಟಿ ಮುಚ್ಕೊಂಡಾಗ ಏನಾಗತ್ತೆ, ಇದು ಸ್ಥಿತಿಯ ಒಂದು ಘಟ್ಟ. ಸೃಷ್ಟಿ ಆಯ್ತು, ಈ ತುಟಿ ಮುಚ್ಕೊಂಡಾಗ ಹೂ ಅಂತ ಬಂದಾಗ ಈ ತುಟಿ ಮುಚ್ಕೊಂಡಾಗ ಇದು ಒಂದು ಸ್ಥಿತಿಯ ಘಟ್ಟ, ಇದು ಸ್ಥಿತಿಯ ರೂಪವನ್ನ ತಾಳುತ್ತೆ. ಅವಾಗ ಈ ಸ್ಥಿತಿಗೆ ಯಾರ್ ಕರ್ತೃ ಅಂತಂದಾಗ ಈ ಸ್ಥಿತಿಯ ಕರ್ತೃ ವಿಷ್ಣು ಆಗ್ತಾನೆ. ಸೃಷ್ಟಿಯ ಕರ್ತೃ ಬ್ರಹ್ಮ ಆದ, ಈ ಸ್ಥಿತಿಯ ಕರ್ತೃ ಬ್ರಹ್ಮ ಆಗ್ತಾನೆ. ಆಮೇಲೆ ಈ ಓಂನ 3ನೇ ಅಕ್ಷರನ ನಾವು ಈಗ ಉಚ್ಚಾರ ಮಾಡ್ಬೇಕು. ಓಂ ಕೊನೆ ಅಕ್ಷರ ಯಾವುದು? ಮ. ಅಂದಾಗ ಏನಾಗತ್ತೆ, ನಾವು ಈ ಶ್ವಾಸಕೋಶದ ಮೂಲಕ ಏನ್ ಈ ಹೊರಗಡೆಯಿಂದ ಗಾಳಿ ಇದೆಯೋ ಅದನ್ನ ನಾವು ಒಳಗ್ ತಗತ್ತೀವಿ ಓಂ ಅಂತ. ಆ ಒಳಗ್ ತಗೊಂಡಾಗ ಏನಾಗತ್ತೆ, ಅದು ಲಯ ಆಗತ್ತೆ. ಮ ಅನ್ನೋದ್ರಲ್ಲಿ ಆಗತ್ತೆ, ಓಂ ಅಂತ ಆಗತ್ತೆ. ಇದು ಲಯ ಕಾರ್ಯ. ಅಂದ್ರೆ ಈ ಓಂನಲ್ಲಿ ಈ ಲಯ ಕಾರ್ಯವನ್ನ ಮಾಡೋದು ಯಾರು? ಈಶ್ವರ. ಅಂತಂದ್ರೆ ಈ ಓಂನಲ್ಲಿ ಸೃಷ್ಟಿಗಾಗಿ ಬ್ರಹ್ಮ ಇದ್ದಾನೆ, ಸ್ಥಿತಿಗಾಗಿ ವಿಷ್ಣು ಇದ್ದಾನೆ, ಲಯಕ್ಕಾಗಿ ಈಶ್ವರ ಇದ್ದಾನೆ. ಈ ಓಂ ಅನ್ನೋ ಅಕ್ಷರದಲ್ಲಿ ಈ 3 ಜನನು ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡು, ಈ 3 ಜನನು ಏನ್ ಮಾಡ್ತಾ ಇದ್ದಾರೆ? ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನ ಮಾಡ್ತಾರೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಕ್ಕೆ ಇವರೇ ಕಾರಣ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡು, ಆದ್ರೆ ಇವರಿಂದಲೇ ಆ ಕಾರ್ಯ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇವ್ರಿಗೆ ಒಂದು ಶಕ್ತಿ ಬೇಕು. ಈ ಓಂ ಅಂತ ಶಕ್ತಿ ಒಳಗೆ ಈ 3 ಜನ ನಿಂತು ಈ ಸೃಷ್ಟಿ ಕಾರ್ಯನ ಮಾಡಕ್ ಹೊರಟಿದ್ದಾರೆ. ಆದ್ರೆ ಅದು ಪೂರ್ಣವಾಗಿ ಅವರಿಂದ ಸಾಧ್ಯ ಆಗಲ್ಲ. ಅದಕ್ಕೆ ಒಂದು ಶಕ್ತಿ ಬೇಕಾಗತ್ತೆ. ಆ ಓಂ ಅನ್ನೋ ಒಂದು ಶಕ್ತಿಗೆ, ಸ್ವರಕ್ಕೆ, ಪ್ರಣವನಾದಕ್ಕೆ ಒಂದು ಶಕ್ತಿ ಬೇಕಾಗತ್ತೆ. ಆ ಶಕ್ತಿನೇ ಶ್ರೀ ಅನ್ನೋದು. ಆ ಶ್ರೀ ಅನ್ನೋ ಬೀಜಾಕ್ಷರ ಈ ಓಂ ಜೊತೆಗೆ ಸೇರಿದಾಗ್ಲೇ ಈ ಸೃಷ್ಟಿಯ ಕಾರ್ಯ ಪೂರ್ಣವಾಗಿ ನಡೆಯುತ್ತೆ.
ಅಂದ್ರೆ ಈ ಶ್ರೀ ಅನ್ನೋದು ಏನು ಅಂತ ಈಗ ನೋಡುವಾಗ, ಶ್ರೀ ಅನ್ನೋದ್ರಲ್ಲೂ ಕೂಡ ನಾವು 3 ಅಕ್ಷರಗಳನ್ನ ಕಾಣ್ತೀವಿ. ಯಾವ್ಯಾವ್ದು ಅಂತಂದ್ರೆ ಶ, ರ, ಇ. ಶ್ರೀ, ಶ, ರ, ಇ ಅನ್ನೋ 3 ಅಕ್ಷರ ಸೇರಿ ಈ ಶ್ರೀ ಆಗಿದೆ. ಶ್ರ ಅಂತಂದ್ರೇನು ಅಂದಾಗ ಶರ್ವಾಣಿ ಅಂತ ಹೇಳ್ತೀವಿ. ಶರ್ವಾಣಿ ಅಂದ್ರೆ ಯಾರವಳು? ಶರ್ವಾಣಿ ಅಂದ್ರೆ ಶಾರದಾ ಮಾತೆನೇ ಶರ್ವಾಣಿ. ಆ ಶಾರದಾ ಮಾತೆ ಏನ್ ಮಾಡ್ತಾಳೆ? ಅವಳು ಜ್ಞಾನವಂತಳು, ಮಹಾ ಜ್ಞಾನವಂತಳು. ಶಾರದಾ ಮಾತೆ ಅಂತಂದ್ರೆ ಬುದ್ಧಿಶಕ್ತಿಯನ್ನ ಈ ಜೀವಿಗಳಿಗೆ ಕೊಡುವಂತ ಒಂದು ಜ್ಞಾನದ ಒಂದು ನಿಧಿ ಅವಳು. ಜ್ಞಾನದ ನಿಧಿ ಆದಂತಳು ಆ ಶಾರದಾ ಮಾತೆ. ಈ ಶಾರದಾ ಮಾತೆ ಏನ್ ಮಾಡ್ತಾಳೆ? ಆ ಬ್ರಹ್ಮನ ಜೊತೆ ಸೇರ್ಕೊಂಡು, ಸೃಷ್ಟಿಕರ್ತನಾದ ಆ ಬ್ರಹ್ಮನಿಗೆ ಜೊತೆ ಆಗ್ಬಿಟ್ಟು ಅವಳಿಗೆ ಆ ಬ್ರಹ್ಮನಿಗೆ ಜ್ಞಾನವನ್ನ ಕೊಡ್ತಾಳೆ. ಶಕ್ತಿಯಾಗಿ ತನ್ನ ಶಕ್ತಿ ಮೂಲಕ ಆ ಬ್ರಹ್ಮನಿಗೆ ಜ್ಞಾನವನ್ನು ಕೊಟ್ಟಾಗ ಏನಾಗತ್ತೆ? ಆ ಸೃಷ್ಟಿ ಕಾರ್ಯ ಅನ್ನೋದು ಸುಗಮವಾಗಿ ಸಾಗ್ತಾ ಬರುತ್ತೆ. ಸೃಷ್ಟಿ ಕಾರ್ಯ ಆದ್ಮೇಲೆ ಸ್ಥಿತಿ ಕಾರ್ಯ ಆಗ್ಬೇಕಲ್ವಾ? ಈ 2ನೇ ಅಕ್ಷರ ಏನಂದ್ವಿ? ಶ್ರೀ ಒಳಗೆ 2ನೇ ಅಕ್ಷರ ರಮ. ರ ಅಂದ್ರೆ ರಮ ಅಂತೀವಿ. ರಮ ಅಂದ್ರೆ ಏನು? ರಮ ಅಂತಂದ್ರೆ ಇನ್ನೊಂದು ಅದಕ್ಕೆ ಹೆಸರು ಎಲ್ರಿಗೂ ಗೊತ್ತಿರುತ್ತೆ. ರಮ ಅಂದ್ರೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು. ಆ ಸೃಷ್ಟಿ ಆದ್ಮೇಲೆ ಈ ಪಾಲನೆ ಮಾಡುವಂತ ಕಾರ್ಯ ಯಾರಿಗ್ ಸೇರಿದ್ದು? ವಿಷ್ಣುಗೆ. ಈ ವಿಷ್ಣು ಅನ್ನೋನು ಆ ಸ್ಥಿತಿ ಕಾರ್ಯದ ಒಬ್ಬ ಕರ್ತೃ ಆದ್ರಿಂದ ಅವನಿಗೆ ಸೇರಿರುತ್ತೆ. ಈ ಪಾಲನೆ ಮಾಡುವಂತ ಒಂದು ಶಕ್ತಿ ಅವನಲ್ಲಿ ಇರುತ್ತೆ. ಆದ್ರಿಂದ ಅವನಿಗೆ ಒಂದು ಸಹಕಾರವನ್ನ ಕೊಡುವಂತಳು ಈ ಲಕ್ಷ್ಮಿ. ಲಕ್ಷ್ಮಿ ಇಲ್ದಿರ ಈ ಜಗತ್ತಿನಲ್ಲಿ ಏನು ನಡೆಯಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಕೂಡ ಆ ಲಕ್ಷ್ಮಿ ದಯೆಯಿಂದಲೇ ಆಗ್ಬೇಕು. ಈ ನಾವು ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಲಕ್ಷ್ಮಿ ಕಟಾಕ್ಷ ಇದ್ರೇನೆ ನಾವು ಈ ಜೀವನವನ್ನ ಸುಗಮವಾಗಿ ಸಾಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಆ ರೀತಿ ಲಕ್ಷ್ಮಿ ಏನ್ ಮಾಡ್ತಾಳೆ? ಬ್ರಹ್ಮ ವಿಷ್ಣುವಿಗೆ ಸಹಕಾರವನ್ನ ಕೊಟ್ಟು, ಶಕ್ತಿಯನ್ನ ಕೊಟ್ಟು, ಆ ಸ್ಥಿತಿಯನ್ನ ಅಂದ್ರೆ ಸೃಷ್ಟಿ ಆಯ್ತು. ಸೃಷ್ಟಿ ಆದ್ಮೇಲೆ ಅದನ್ನ ಪಾಲನೆ ಮಾಡೋ ಅಂತದ್ದು ಅವ್ರಿಗೆ ಸೇರಿದ್ದಲ್ವಾ? ಆ ಪಾಲನೆ ಮಾಡೋದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಈ ಲಕ್ಷ್ಮಿ ವಿಷ್ಣುವಿಗೆ ಕೊಟ್ಟು ಸಹಕಾರವನ್ನ ಕೊಡ್ತಾಳೆ. ಆಗ ಈ ಸ್ಥಿತಿ ಕಾರ್ಯ ಅನ್ನೋದು ನಡೀತಾ ಹೋಗುತ್ತೆ. ನಂತರ ಈ ಶ್ರೀ ಒಳಗೆ ಲಾಸ್ಟ್ನೇದ್ ಯಾವ್ದಪ್ಪ ಅಂತಂದ್ರೆ ಈ ಅನ್ನೋ ಅಕ್ಷರ. ಈ ಅಂದ್ರೇನು? ಈಶ್ವರಿ. ಈಶ್ವರಿನೇ ಪಾರ್ವತಿ ದೇವಿ. ಮಹಾಶಕ್ತಳಾದಂತ ಆ ಪಾರ್ವತಿ ದೇವಿ ಈ ಎಲ್ಲ ಜಗತ್ತನ್ನ ನಡೆಸ್ತಾ ಇರ್ತಕ್ಕಂಥವಳು ಆ ಪಾರ್ವತಿ ದೇವಿ. ಇದು ಯಾವಾಗತ್ತೆ? ಈ ಅನ್ನೋ ಅಕ್ಷರ ಈಶ್ವರನು ಲಯ ಕಾರ್ಯವನ್ನ ಮಾಡಬೇಕಾದ್ರೆ ಅವನಿಗೆ ಶಕ್ತಿ ಬೇಕು. ಈಶ್ವರ ಎಲ್ಲ ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಎಲ್ಲ ಆಯ್ತು. ಈ ಪ್ರಕೃತಿ ಒಳಗೆ, ಈ ಪ್ರಪಂಚದಲ್ಲಿ ಏನು ಸೃಷ್ಟಿ ಆಗತ್ತೋ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವರಾಶಿಗಳು ಏನ್ ಸೃಷ್ಟಿ ಆಗತ್ತೋ ಅದು ಮತ್ತೆ ಅದೇನಾಗತ್ತೆ? ಸ್ಥಿತಿ ಆಗತ್ತೆ. ಆಮೇಲೆ ಅದು ಲಯ ಆಗ್ಲೇಬೇಕು. ಅದು ಅದರ ಒಂದು ನಿಯಮ. ಆ ಪ್ರಕೃತಿಯ ನಿಯಮ ಏನಿದೆ ಅದು ಲಯ ಆಗ್ಲೇಬೇಕು. ಅಂತ ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ? ಈಶ್ವರ ಮಾಡ್ತಾ ಇದ್ದಾನೆ. ಅಂತ ಈಶ್ವರನಿಗೆ ಈ ಪಾರ್ವತಿ ಶಕ್ತಿ ಆಗಂತೇಳ, ಅಷ್ಟೊಂದು ಶಕ್ತಿವಂತಳು ಪಾರ್ವತಿ. ಆ ಪಾರ್ವತಿ ಶಕ್ತಳಾಗಿ ಆ ಲಯ ಕಾರ್ಯವನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಂದ್ರೆ ಇಲ್ಲಿ ಏನಾಯ್ತು? ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಕಾರ್ಯಗಳು ಈ 3 ಇದರಿಂದ ನಾವು ನೋಡಿದ್ವಲ್ಲ. ಶ್ರೀಮಾತಾ, ಶ್ರೀ ಮಹಾರಾಜ್ಞೆ, ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನೋ 3ರಲ್ಲಿ ಏನೇನಿದೆ? ಸೃಷ್ಟಿ, ಸ್ಥಿತಿ, ಲಯ. ಇದನ್ನ ಈ ಸಹಸ್ರನಾಮದಲ್ಲಿ ಮೊದಲಿನ ಒಂದು ಶ್ಲೋಕದಲ್ಲೇನೆ ತಿಳಿಸ್ಬಿಟ್ಟಿದ್ದಾರೆ. ಈ ರೀತಿ ಸೃಷ್ಟಿ, ಸ್ಥಿತಿ, ಲಯಗಳು ನಡೆಯುತ್ತೆ ಈ ಪ್ರಪಂಚದಲ್ಲಿ. ಈ ಸೃಷ್ಟಿ, ಸ್ಥಿತಿ, ಲಯಗಳು ಈ ರೀತಿ ಆಗ್ತಾ ಹೋಗುತ್ತೆ. ಈ ಶ್ರೀ ಅನ್ನೋ ಅಕ್ಷರವನ್ನ ನಾವು ಅದಕ್ಕೋಸ್ಕರನೇ ಈ ಲಲಿತಾ ಸಹಸ್ರನಾಮವನ್ನ ಸನಾತನ ಧರ್ಮದ ಹೇತುಬದ್ಧವಾದ ಶಾಸ್ತ್ರೀಯ ಗ್ರಂಥ ಅಂತ ಅಂದ್ಬಿಟ್ಟು ಈ ಲಲಿತಾ ಸಹಸ್ರನಾಮಕ್ಕೆ ಹೇಳಿದ್ದಾರೆ.
ಈ ಶ್ರೀ ಅನ್ನುವ ಬೀಜಾಕ್ಷರದಲ್ಲಿ ನಾವು ಈ ಶ್ರೀ ಅನ್ನೋದನ್ನ ನೋಡುದು. ಈ ಮೂರ ಅಕ್ಷರದ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ನಾಮದ ಮುಂದೆ ಒಂದು ಶ್ರೀ 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 ಅಂತ ಬರ್ತಾ ಇದೆ. ಈ ಶ್ರೀ ಮಹತ್ವ ಏನು ಅನ್ನೋದನ್ನ ನಾವು ಸ್ವಲ್ಪ ಈ ಶ್ರೀ ಅನ್ನುವ ಒಂದು ಬೀಜಾಕ್ಷರಕ್ಕೆ ಒಂದು ಅದ್ಭುತವಾದಂತ ಒಂದು ಅಂಶ ಇದೆ. ಏನಪ್ಪಾ ಅದು ಈ ಶ್ರೀ ಅನ್ನೋ ಬೀಜಾಕ್ಷರಕ್ಕಿರೋ ಅಂಶ ಅಂತಂದ್ರೆ, ಈ ಶ್ರೀನ ಒಂದು ಧಾತು ಅಂತ ಕರೀತಾರೆ. ಈ ಏನು ಶ್ರೀ ಬೀಜಾಕ್ಷರ ಇದೆಯೋ ಇದನ್ನ ಧಾತು ಅಂತ ಕರೀತಾರೆ. ಅಂದ್ರೆ ಈ ಸಂಸ್ಕೃತದಲ್ಲಿ ಏನಾಗಿದೆ ಅಂತಂದ್ರೆ, ಈ ಸಂಸ್ಕೃತದಲ್ಲಿ ಧಾತು ಅಂತ ಏನ್ ಹೇಳ್ತಾರೆ ಅದಕ್ಕೆ ಒಂದು ಪ್ರಾಮುಖ್ಯವಾದ ಒಂದು ಸ್ಥಾನನ ಕೊಟ್ಟಿದ್ದಾರೆ ಸಂಸ್ಕೃತದಲ್ಲಿ. ಅಂತ ಧಾತುವೇ ಈ ಶ್ರೀ ಆಗಿರೋದ್ರಿಂದ ಇದು ಒಂದು ಅದ್ಭುತವಾದಂತ ಒಂದು ಗ್ರಂಥ ಆಗಿದೆ. ಈ ಧಾತು ಅಂತಂದ್ರೇನು? ಈ ಸಂಸ್ಕೃತದಲ್ಲಿ ಈ ಧಾತುಗೆ ಪ್ರಾಮುಖ್ಯವಾದ ಹೆಸರ ಒಂದು ಸ್ಥಾನನ ಕೊಟ್ಟಿದ್ದಾರೆ ಅಂತ ಅಂದ್ವಿ. ಹಾಗಾದ್ರೆ ಈ ಧಾತು ಬಗ್ಗೆ ನಾವು ತಿಳ್ಕೊಬೇಕಲ್ವಾ? ಆ ಧಾತು ಅಂತಂದ್ರೆ ಏನು ಅಂದಾಗ, ಯಾವುದೇ ಒಂದು ಗಿಡ ಒಂದ್ ಮರ ಏನೇ ಬೆಳೆಬೇಕಾದ್ರೆ ಅದು ಬೆಳೆದ್ಬಿಡು ಅಂದ್ರೆ ಹಂಗೆ ಬೆಳೆಯುತ್ತಾ? ಬೆಳೆಯಲ್ಲ. ಅದಕ್ಕೇನ್ ಬೇಕು? ಅದು ಬೆಳಿಬೇಕಾದ್ರೆ ಭೂಮಿ ಇದೆ, ಗೊಬ್ಬರ ಇದೆ, ನೀರಿದೆ, ಎಲ್ಲ ಇದೆ. ಆದ್ರೆ ಮುಖ್ಯವಾಗಿ ಯಾವ್ದು ಬೇಕು? ಅದಿಲ್ದಿದ್ರೆ ಆ ಮರ ಹೊರಕ್ ಬರಲ್ಲ. ಅದೇನಪ್ಪಾ ಅಂತಂದ್ರೆ ಆ ಬೀಜ. ಆ ಬೀಜ ಏನಿದೆಯೋ ಅದನ್ನ ಧಾತು ಅಂತ ಕರಿತೀವಿ. ಯಾವುದೇ ಒಂದು ಗಿಡ, ಮರ, ಯಾವುದೇ ಒಂದು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಬೀಜ ಅನ್ನೋದು ತುಂಬಾ ಮುಖ್ಯವಾದ್ದು. ಆ ಬೀಜ ಇಲ್ಲದೆ ಇದ್ರೆ ಆ ಮರನ ನಾವು ನೋಡಕ್ಕಾಗಲ್ಲ. ಅದರಿಂದ ಅದನ್ನ ಧಾತು ಅಂತ ಕರಿತೀವಿ. ಅದೇ ರೀತಿ ಈ ಮನುಷ್ಯನ ಹುಟ್ಟು ಹೇಗಾಗತ್ತೆ ಅಂತಂದ್ರೆ, ಅವನ್ಗೆ ಆ ತಂದೆಯ ಧಾತು ಅನ್ನೋದು ಬರಬೇಕು. ಆ ತಂದೆಯ ಧಾತು ಇಲ್ಲದೆ ಹೋದ್ರೆ ಈ ಮನುಷ್ಯನ ಹುಟ್ಟು ಆಗಕ್ಕೆ ಆಗಲ್ಲ. ಅದೇ ಎಷ್ಟು ಮುಖ್ಯವಾಗಿದ್ಯೋ ಅದೇ ರೀತಿ ಈ ಸಹಸ್ರನಾಮದಲ್ಲಿ ಶ್ರೀ ಅನ್ನೋ ಧಾತು ಅಷ್ಟೇ ಮುಖ್ಯವಾಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಈ ಶ್ರೀ ಅನ್ನೋ ಒಂದು ಬೀಜಾಕ್ಷರ ಈ ಸಹಸ್ರನಾಮಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೆ. ಈ ಸ್ತ್ರೀ ಅನ್ನೋ ಅಕ್ಷರ ಹೇಗೆ ಇದಾಗಿದೆ ಅಂತ, ಯಾವುದಕ್ಕೆ ನಾವು ಅಂತ ಶ್ರೀ ಅನ್ನೋದನ್ನ ಕರಿತೀವಪ್ಪ ಅಂತಂದ್ರೆ, ಯಾವುದು ಅಸದೃಶವಾದಂತ ಕಾಂತಿಯನ್ನು ಹೊಂದಿರುತ್ತೋ ಅಂದ್ರೆ ನೋಡಿದ ತಕ್ಷಣ ಆ ಕಾಂತಿಯಿಂದ ಆ ಮನಸ್ಸು ಅನ್ನೋದು ಪುಳಕಿತ ಆಗ್ಬಿಡುತ್ತೆ. ಅಂತ ಅಸದೃಶವಾದ ಕಾಂತಿ ಮತ್ತು ಗುರುತ್ವ, ಕೀರ್ತಿ, ರಾಜಸ್ವ, ಅಷ್ಟೈಶ್ವರ್ಯ ಇವೆಲ್ಲ ಯಾರಲ್ಲಿ ಸೇರಿರುತ್ತೋ ಅವ್ರಿಗೆ ಶ್ರೀ ಅಂತ ಕರಿತೀವಿ. ಇದು ಎಲ್ಲ ಇರ್ಬೇಕು. ಶ್ರೀ ಅಂದಾಗ ಅದರಲ್ಲಿ ಈ ಎಲ್ಲ ಗುಣಗಳು, ಅಷ್ಟೈಶ್ವರ್ಯ, ಕೀರ್ತಿ, ಮತ್ತೆ ಒಂದು ಪ್ರಭುತ್ವ, ಒಂದು ಕಾಂತಿ, ಗುರುತ್ವ ಇವೆಲ್ಲ ಯಾರಲ್ಲಿ ಇರುತ್ತೋ ಅವ್ರಿಗೆ ನಾವು ಶ್ರೀ ಅಂತ ಕರಿತೀವಿ. ಇವೆಲ್ಲವನ್ನು ಆ ಮಾತೆ ಹೊಂದಿದ್ದಾಳೆ. ಆ ಲಲಿತಾ ಮಾತೆ ಇಂಥ ಎಲ್ಲ ಅಂಶಗಳನ್ನು ಹೊಂದಿ ಜ್ಞಾನ ರೂಪಿಣಿಯಾಗಿ ಪರಿಪೂರ್ಣವಾಗಿದ್ದಾಳೆ. ನಾವು ಈ ಶ್ರೀ ಅನ್ನೋ ಪದನ್ನ ನೋಡುದು. ಜ್ಞಾನ ಬೇಕು ಅಂತ ಅಂದಾಗ ನಮಗೆ ಮನುಷ್ಯನಿಗೆ ಜ್ಞಾನ ಬೇಕಾಗತ್ತೆ. ಅವಾಗ ನಾವೇನ್ ಮಾಡ್ತೀವಿ? ಆ ಶ್ರೀ ಅನ್ನೋ ಅಕ್ಷರದಲ್ಲಿರ್ತಕ್ಕಂಥ ಶಾರದೆನ ಆರಾಧಿಸಿದ್ರೆ ನಮ್ಗೆ ಜ್ಞಾನ ಬರುತ್ತೆ. ಹಾಗೆ ನಮಗ್ ಸಂಪತ್ತು ಬೇಕು ಅಂದಾಗ ಅದೇ ಶ್ರೀ ಅಕ್ಷರದಲ್ಲಿರ್ತಕ್ಕಂಥ ಲಕ್ಷ್ಮಿನ, ರಮಾ ಅಂತ ಏನ್ ಹೇಳಿದ್ನ, ಆ ಲಕ್ಷ್ಮಿನ ನಾವು ಆರಾಧಿಸಿದಾಗ ನಮ್ಗೆ ಐಶ್ವರ್ಯ ಬರುತ್ತೆ. ಅದೇ ಶ್ರೀ ಅನ್ನೋ ಅಕ್ಷರದಲ್ಲಿ ಪಾರ್ವತಿಯನ್ನ ನಾವು ಆರಾಧಿಸಿದಾಗ ನಮ್ಗೆ ಏನ್ ಸಿಗುತ್ತೆ? ಶಕ್ತಿ ಬರುತ್ತೆ. ನಮ್ಗೆ ಈ ಎಲ್ಲ ಒಂದು ಶಕ್ತಿ ಅನ್ನೋದು ಕೂಡ ಒಂದು ಮುಖ್ಯವಾಗಿ ಜೀವನ ನಡೆಸಕ್ಕೆ ಬೇಕೇ ಬೇಕು. ಆ ಶಕ್ತಿ ಇಲ್ಲದೆ ಇದ್ರೆ ನಾವು ಎಲ್ಲೋ ಇರ್ತೀವಿ. ಆ ಚೈತನ್ಯ ಅನ್ನೋದು ಬೇಕೇ ಬೇಕಾಗತ್ತೆ ನಮ್ಗೆ. ಆ ಚೈತನ್ಯನೇ ಶಕ್ತಿ. ಆ ಚೈತನ್ಯವನ್ನ ಕೊಡುವಂತಳು ಆ ಪಾರ್ವತಿ. ಈ ಅಂದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸಮನ್ವಿತೆಯಾಗಿ ಈ ಶ್ರೀನಲ್ಲಿ ಆ ಲಲಿತಾ ಮಾತೆ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಷ್ಟಲ್ದೆ ಬರೀ ನಾವು ಇಷ್ಟೇ ಪಡ್ಕತೀವಿ, ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಮೂಲಕ ಇಷ್ಟನ್ನೇ ಪಡ್ಕೊಂಡ್ ಜೀವನ ಮಾಡ್ತೀವಿ ಅಂತ ಅಲ್ದೇನು ಈ ಸಾಧಕ ಒಂದು ನಿರ್ವಾಣ ಸ್ಥಿತಿಯನ್ನ ಹೊಂದುವಂತ ಒಂದು ಶಕ್ತಿನೂ ಕೂಡ ಈ ಮಾತೆ
ಕೊಡ್ತಾಳೆ. ಈ ಶ್ರೀ ಅನ್ನೋದನ್ನ ಆ ಪ್ರಕೃತಿಗೆ ಹೋಲಿಸಿದ್ದಾರೆ. ಯಾಕೆ ಅಂತಂತಂದ್ರೆ ನಾವು ನಾವು ನೋಡ್ದಾಗೇನೆ ನಮ್ಮ ಮನಸ್ಸಿಗೆ ಏನೋ ಒಂದು ಬೇಸರ ಆಗಿರುತ್ತೆ, ಏನೋ ಒಂದು ನಮಗ್ ಶಾಂತಿ ಇರಲ್ಲ ಮನಸ್ಸಲ್ಲಿ. ಅವಾಗ ನಾವ್ ಏನ್ ಮಾಡ್ತೀವಿ, ಎಲ್ಲೋ ಪ್ರಕೃತಿನ ಕಾಣ್ಬೇಕು, ಅಲ್ಲಿ ನಮಗ್ ಶಾಂತತೆ ಸಿಗ್ಬೇಕು, ನಮಗ್ ನೆಮ್ಮದಿ ಸಿಗ್ಬೇಕು ಅಂತ ಅಂದ್ಬಿಟ್ಟು ಹೋಗಿ ಎಲ್ಲೋ ಒಂದು ಸಮುದ್ರದ ದಡದಲ್ಲೋ ಅಥವಾ ಎಲ್ಲೋ ಮರ ಗಿಡಗಳಿಗೆ ಇರ್ತಕ್ಕಂತ ನಿರ್ಜನವಾದ ಪ್ರದೇಶದಲ್ಲಿ ಹೋಗಿ ಕೂತ್ಕೋತೀವಿ. ಆಗ ನಮ್ಗೆ ಅಲ್ಲಿ ಏನೋ ಒಂದು ಆನಂದ, ಆ ಪ್ರಕೃತಿನ ನೋಡ್ತಾ 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 ನಮ್ಮ ಒಳಗೇನೆ ಏನೋ ಒಂದು ಆನಂದ ನಮಗ್ ಸಿಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲವನ್ನು ನಾವು ಮರ್ತೋಗ್ತೀವಿ. ಏನು ನಾವು ಅಸಮಾಧಾನವಾಗಿರ್ತೀವೋ, ಅಶಾಂತತೆ ಇರುತ್ತೋ ಅದನ್ನೆಲ್ಲ ಮರ್ತ್ಬಿಟ್ಟು ನಾವು ಆ ಪ್ರಕೃತಿಯನ್ನು ನೋಡ್ತಾ ನೋಡ್ತಾ, ನೀವು ಸಮುದ್ರದ ಹತ್ರ ಹೋಗ್ಬಿಟ್ಟು ಆ ಸಮುದ್ರದ ಅಲೆ ಹೇಗ್ ಹೋಗ್ತಾ ಇರುತ್ತೆ ಅದನ್ನ ನೋಡ್ತಾ ನೀವ್ ದಡದಲ್ಲಿ ಕೂತಾಗ ನಿಮ್ ಮನಸ್ಸಿನಲ್ಲಿ ಅದೇನೋ ಒಂಥರ ಭಾವನೆ ಅಲ್ವಾ, ಅದೇ ಸೌಂದರ್ಯ. ಆ ಸೌಂದರ್ಯ ನಮ್ಗೆ ಅಷ್ಟು ಆಹ್ಲಾದತೆಯನ್ನ, ನಮ್ಮ ಮನಸ್ಸಿಗೆ ನಮ್ಮ ಶರೀರಕ್ಕೆ ಅಷ್ಟು ಆಹ್ಲಾದತೆಯನ್ನ ಉಂಟು ಮಾಡುತ್ತೆ. ಆದ್ರಿಂದ ಈ ಸೌಂದರ್ಯಕ್ಕೆ ಈ ಪ್ರಕೃತಿ ಮಾತೆಯನ್ನ ಹೋಲಿಸಿದ್ದಾರೆ. ಅಲ್ಲದೆ ಈ ಪ್ರಕೃತಿ ಏನಪ್ಪಾ ಅಂತಂದ್ರೆ, ನಾವೇನ್ ಮಾಡ್ತಿದೀವಿ, ಈ ಮನುಷ್ಯ ಅನ್ನೋನು ಈ ಪ್ರಕೃತಿ ಮೇಲೆ ಆಧಾರವಾಗಿದ್ದಾನೆ. ಅವನಿಗೆ ನೀರ್ ಬೇಕು, ಅವನ್ ತಯಾರ್ ಮಾಡಕ್ಕಾಗತ್ತಾ? ಇಲ್ಲ. ಅದನ್ನ ಆ ಪ್ರಕೃತಿ ಮಾತೆನೆ ಕೊಡ್ಬೇಕು. ಗಾಳಿ ಬೇಕು, ಅದನ್ನ ಇವ್ ತಯಾರ್ ಮಾಡಕ್ಕಾಗತ್ತಾ? ಏನೋ ಒಂದು ಸ್ವಲ್ಪ ಕಾಲಕ್ಕೆ ನಾವು ಫ್ಯಾನ್ ಅಂತ ಮಾಡ್ಕತೀವಿ, ಇನ್ನೊಂದ್ ಮಾಡ್ಕತೀವಿ, ಅದನ್ನ ತಾತ್ಕಾಲಿಕವಾಗಿ ನಾವು ಮಾಡ್ಕತೀವಿ ಹೊರತು ಒಂದು ಸತ್ಯವಾದಂತ ಒಂದು ನಿಜವಾದಂತ ಗಾಳಿ ಬೇಕು ಅಂದಾಗ ಪ್ರಕೃತಿಯೇ ಕೊಡ್ಬೇಕು ನಮ್ಗೆ ಆ ಗಾಳಿ. ಅದನ್ನ ಆ ಮನುಷ್ಯ ತಯಾರ್ ಮಾಡಕ್ಕಾಗಲ್ಲ. ಆಹಾರ ಬೇಕು ಅಂತಂದ್ರೆ ಆ ಭೂಮಿ ತಾಯಿಯಿಂದನೇ ನಾವು ಪಡ್ಕೋಬೇಕು. ಅದನ್ನ ಬೇರೆ ಕಡೆಯಿಂದ ನಾವು ತಯಾರು ಮಾಡಕ್ಕಾಗಲ್ಲ. ಆ ಭೂಮಿನೇ ಕೊಡ್ಬೇಕು, ಆ ಪ್ರಕೃತಿನೇ ಆಹಾರ ಕೂಡ ನಮಗ್ ಕೊಡ್ಬೇಕಾಗುತ್ತೆ. ಆದ್ರಿಂದ ಪ್ರತಿಯೊಂದಕ್ಕೂ ನಾವು ಆ ಪ್ರಕೃತಿನೇ ಆಶ್ರಯಿಸಿದೀವಿ. ಆದ್ರೆ ಅದ್ ನಮ್ಗೆ ಅರ್ಥ ಆಗ್ತಿಲ್ಲ. ನಾವೇನ್ ಅನ್ಕೊಂತೀವಿ, ಅಯ್ಯೋ ನಾನು ಇವತ್ತು ಸಂಪಾದನೆ ಮಾಡ್ದೆ, ಇಷ್ಟು ಸಾಮಾನ್ ತಂದೆ, ಇಷ್ಟು ವ್ಯವಹಾರ ಮಾಡ್ತಿದ್ದೀನಿ, ಇಷ್ಟು ಜೀವನ ಮಾಡ್ತಿದ್ದೀನಿ ಅಂತ ನಾವ್ ಅನ್ಕೊಂತಾ ಇದೀವಿ. ಆದ್ರೆ ಇದೆಲ್ಲ ನಡೀತಿರೋದು ನಮ್ಮ ಕಣ್ಣಿನ ಹಿಂದೆ. ಆ ಪ್ರಕೃತಿ ದಯೆಯಿಂದ ನಮ್ಮ ಈ ಜೀವನ ಅನ್ನೋದು ನಡೀತಾ ಇದೆ. ಇದನ್ನೆಲ್ಲ ಅನ್ಕೊಂಡು ಆ ಪ್ರಕೃತಿ ನಡೆಸ್ತಾ ಇದ್ದಾಳೆ ಅನ್ನೋ ನಮಗ್ ಭಾವನೆ ಇದ್ದಾಗ ನಾವೇನ್ ಮಾಡ್ತೀವಿ, ಬಿಡಪ್ಪ, ಏನ್ ಎಲ್ಲ ನಾನೇ ಮಾಡ್ಕತೀನಿ, ನಾನೇ ಎಲ್ಲಾ ಮಾಡ್ತಿದ್ದೀನಿ, ನನ್ನಿಂದಲೇ ಎಲ್ಲ ಅಂತ ಅನ್ಬಿಟ್ಟು, ಪ್ರಕೃತಿ ಅವಶ್ಯಕತೆನೆ ನಂಗ್ ಬೇಡ ಅಂತ ಅನ್ಬಿಟ್ಟು ಮನುಷ್ಯ ಸಾಧನೆ ಮಾಡಿ ಇರ್ಲಿ ಸಾಧ್ಯನಾ? ಅವ್ನಿಗೆ ಇರಕ್ ಕೂಡ ಅವಾಗ ಜಾಗ ಸಿಗಲ್ಲ. ಅವ್ನ್ ಎಲ್ಲಿರ್ಬೇಕು ಅವಾಗ? ಆ ಭೂಮಿ ತಾಯಿನೂ ಪ್ರಕೃತಿನೇ, ಆಹಾರ ಪ್ರಕೃತಿ, ನೀರು ಪ್ರಕೃತಿ, ಎಲ್ಲ ಪ್ರಕೃತಿ ಇರೋವಾಗ ನಾನು ಅವನ ಹಂಗೆ ಬೇಡ, ನಂಗೆ ಪ್ರಕೃತಿ ಹಂಗೆ ಬೇಡ, ನಾನ್ ಸ್ವತಂತ್ರವಾಗಿರ್ತೀನಿ ಅಂತ ಅಂದ್ಬಿಟ್ಟು ಮನುಷ್ಯ ಅಂದಾಗ ಅವನ್ಗೆ ಇರಕ್ ಸಾಧ್ಯನೇ ಇಲ್ಲ. ಅದರಿಂದ ಅವನು ಆ ಪ್ರಕೃತಿಗೆ ಅಧೀನವಾಗಿದ್ದಾನೆ. ಆ ಪ್ರಕೃತಿಯ ಹಂಗನಲ್ಲಿ ಅವನು ಬದುಕ್ತಾ ಇದ್ದಾನೆ, ಅದರ ಅಧೀನತೆಯಲ್ಲಿ ಅವನು ಬದುಕ್ತಾ ಇದ್ದಾನೆ. ಮನುಷ್ಯ ಅನ್ನೋನು ಪ್ರಕೃತಿಗೆ ಅಧೀನವಾಗಿ ಬದುಕ್ತಾ ಇದ್ದಾನೆ ಅಂತ ಅನ್ನೋದನ್ನ ನಾವು ಆಳವಾಗಿ ನೋಡಿದಾಗ ನಮಗ್ ಗೊತ್ತಾಗತ್ತೆ. ಸುಮ್ನೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಅಂದಾಗ ನಮ್ಗೆ ಏನು ಅರ್ಥ ಆಗಲ್ಲ. ಪ್ರಕೃತಿಯಿಂದ ನಮ್ಗೆ ಏನ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಆಳವಾಗಿ ನಮ್ಗೆ ಹೋದಾಗ ನಮ್ಗೆ ಈ ಪ್ರತಿಯೊಂದು ಅರ್ಥನೂ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೇಗೆ ಈ ಪ್ರಕೃತಿಗೆ ನಾವು ಅಧೀನವಾಗಿದ್ದೀವೋ ಅದೇ ರೀತಿ ಪ್ರಕೃತಿಯು ಕೂಡ ಇನ್ನೊಂದು ಕಾರಣಕ್ಕೆ ಅಧೀನವಾಗಿದೆ. ನಾವು ಹೇಗೆ ಪ್ರಕೃತಿನ ಆಶ್ರಯ ಮಾಡ್ಕೊಂಡು ಅದರಿಂದಲೇ ನಾವು ಜೀವನ ಮಾಡ್ಬೇಕು, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಗೆ ನಾವು ಅದರ ಅಧೀನದಲ್ಲೇ ಇದೀವೋ, ಆಧಾರವಾಗಿದ್ದೀವೋ, ಅದೇ ರೀತಿ ಈ ಪ್ರಕೃತಿನೂ ಕೂಡ ಬೇರೆಯ ಒಂದು ಯಾವುದೋ ಒಂದು ಕಾರಣದಲ್ಲಿ ಅಧೀನವಾಗಿದೆ. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅಂತಂದ್ರೆ, ವಿಜ್ಞಾನಿಗಳು ಈ ಪ್ರಕೃತಿ ಅನ್ನೋದು ಶೂನ್ಯದ ಮೇಲೆ ಆಧಾರವಾಗಿದೆ, ಶೂನ್ಯದ ಹಿಂದೆ ಆಧಾರವಾಗಿದೆ ಅಂತ. ಏನ್ ಈ ವಿಜ್ಞಾನಿಗಳು ಶೂನ್ಯದ ಹಿಂದೆ ಈ ಪ್ರಕೃತಿ ಆಧಾರವಾಗಿದೆ ಅಂತ ಹೇಳ್ತಾ ಇದ್ದಾರೋ ಅದನ್ನ ನಮ್ ಶಾಸ್ತ್ರ ಹೇಳುತ್ತೆ. ಈ ಪ್ರಕೃತಿ ಅನ್ನೋದು ಶೂನ್ಯದ ಹಿಂದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ, ಆದ್ರೆ ಇದು ಒಂದು ಮಾಯೆಯ ಹಿಂದೆ ಅಧೀನವಾಗಿದೆ, ಒಂದು ಮಾಯೆಗೆ ಇದು ಅಧೀನವಾಗಿದೆ. ಏನು ಈ ರಜಸ್ಸು, ತಮೋಗುಣ, ಸತ್ವಗುಣ ಇವುಗಳಿಂದ ಕೂಡಿದಂತ ಈ ಪಂಚಭೂತಗಳಿದೆಯೋ
ಈ ಪಂಚಭೂತಗಳಿಂದ ಆಗಿರ್ತಕ್ಕಂತ ಈ ಪ್ರಕೃತಿ ಏನಾಗಿದೆ, ಒಂದು ಇದರ ಹಿಂದೆ ಅದು ಅಧೀನವಾಗಿದೆ. ಮಾಯೆ, ಏನ್ ಮಾಯೆ ಅಂತ ಹೇಳ್ತಾ ಇದೀವೋ ಆ ಮಾಯೆಯಲ್ಲಿ ಇದು ಅಧೀನವಾಗಿದೆ. ಈ ಪ್ರಕೃತಿ ಅನ್ನೋದು ಪಂಚಭೂತಗಳಿಂದ ಕೂಡಿರ್ತಕ್ಕಂತ ಈ ಪ್ರಕೃತಿ ಆ ಮಾಯೆಗೆ ಅಧೀನವಾಗಿದೆ ಅಂತ ಹೇಳಿ. ಆದ್ರೆ ಆ ಮಾಯೆ ಹಿಂದೆ ಅಧೀನ ಆಗಿದ್ರು, ಆ ಮಾಯೆ ಇದನ್ನ ನಡೆಸ್ತಾ ಇದ್ರು ಕೂಡ ಈ ಪ್ರಕೃತಿನ, ಆ ಮಾಯೆ ಹಿಂದೆ ಇನ್ನೊಂದ್ ಕೈ ಇದೆ. ಆ ಮಾಯೆನೇ ಈ ಪ್ರಕೃತಿಯನ್ನ ನಡ್ಸಕ್ ಆಗಲ್ಲ, ಅದರಿಂದ ಇನ್ನೊಂದ್ ಕೈ ಇದೆ. ಆ ಕೈ ಇದನ್ನ, ಈ ಮಾಯೆನ ನಡೆಸ್ತಾ ಇದೆ. ಅದೇನಪ್ಪಾ ಅಂತಂದಾಗ ಆ ಭಗವಂತ. ಆ ಭಗವಂತ ಆ ಮಾಯೆಯ ರೂಪದಲ್ಲಿ ಈ ಪ್ರಕೃತಿನ ನಡೆಸ್ತಾ ಇದ್ದಾನೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ, ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ PC ಸರ್ಕಾರ್ ಅನ್ನೋ ಜಾದೂಗಾರ. ಆ ಜಾದೂಗಾರನ ಹೆಸರನ್ನ ನೀವೆಲ್ಲ ಕೇಳೇ ಇರ್ತೀರ, ಆ ಜಾದೂಗಾರನ ಹೆಸರನ್ನ. ಆ ಜಾದೂಗಾರ ಏನ್ ಮಾಡ್ತಾನೆ, ಒಂದು ದೊಡ್ಡ ಹಜಾರ, ಆ ಹಜಾರದಲ್ಲಿ ಸಾವಿರಾರು ಜನ ಸೇರಿರ್ತಾರೆ, ಅಲ್ಲಿ ಜಾದೂ ಮಾಡ್ತೀನಿ ಅಂತ ಬರ್ತಾನೆ. ಅವನ್ ಕೈಯಲ್ಲಿ ಒಂದ್ ಕೋಲ್ ಇಟ್ಕೊಂಡಿರ್ತಾನೆ. ಆ ಕೋಲ್ ಇಟ್ಕೊಂಡ್ ಏನ್ ಮಾಡ್ತಾನೆ, ಒಂದ್ ಮಗು ಕರೀತಾನೆ. ಆ ಮಗುನ ಒಂದ್ ಡಬ್ಬದಲ್ಲಿ ನಿಲ್ಲಿಸ್ತಾನೆ, ಎಲ್ರು ನೋಡ್ತಾನೆ ಇರ್ತಾರೆ. ಮತ್ತೆ ಆ ಡಬ್ಬ ತೆಗ್ದಾಗ ಆ ಮಗು ಅಲ್ಲಿ ಇಲ್ವೇ ಇಲ್ಲ, ಆಗ್ಲೇ ಮಾಯ. ಏನೋ ಒಂದ್ ಬಟ್ಟೆ ತಗತಾನೆ, ಆ ಬಟ್ಟೆನ ಆ ಕೋಲ್ನಿಂದ ಹಿಂಗಂದಾಗ ಒಂದ್ ಗಿಣಿ ಹೊರಗ್ ಬರುತ್ತೆ. ಆ ಗಿಣಿ ಸ್ವಲ್ಪ ಹೊತ್ತಿಗೆ ಅದು ಇಲ್ಲ. ಈ ರೀತಿ ಒಂದು ಕ್ಷಣ ಬರುತ್ತೆ, ಅದು ಒಂದು ಕ್ಷಣ ಮಾಯ ಆಗೋಗುತ್ತೆ. ಆ ಜಾದೂಗಾರ ಮಾಡ್ತಕ್ಕಂತ ವಸ್ತುಗಳು ಒಂದ್ ಸ್ವಲ್ಪ ಹೊತ್ತು ಅಲ್ಲಿರುತ್ತೆ, ಮತ್ತೆ ಮಾಯ ಆಗೋಗುತ್ತೆ. ಹಾಗೆ ಒಂದು ವೈಟ್ ಪೇಪರ್, ಬಿಳಿ ಪೇಪರ್ಗಳನ್ನ ತಗತಾನೆ. ಆ ಬಿಳಿ ಪೇಪರ್ ತಗೊಂಡು ನೋಟುಗಳು ಮಾಡಿ 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 ಹಾಕ್ತಾನೆ. ಆ ನೋಟ್ ಮಾಡುವಂತ ಶಕ್ತಿ ಅವನಿಗಿದ್ದು, ಆ ನೋಟುಗಳು ನಿಜವಾಗಿದ್ದಿದ್ರೆ ಅವನು ದೊಡ್ಡ ಶ್ರೀಮಂತ ಆಗ್ಬಹುದಿತ್ತಲ್ವಾ. ಆದ್ರೆ ಯಾಕೆ ಅವನಲ್ಲಿ ಜಾದು ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅಂತಂದಾಗ, ಆ ಮಾಯೆ ಅನ್ನೋದು ಮಿಥ್ಯವಾದದ್ದು. ಹಿಂಗ್ ಬರುತ್ತೆ, ಆ ನೋಟು ಸ್ವಲ್ಪ ಹೊತ್ತಿತ್ತು ಮತ್ತೆ ಮಾಯ ಆಯ್ತು, ಅದ್ ನಿಜವಾದ ನೋಟ್ ಅಲ್ಲ. ಆದ್ರಿಂದ ಈ ಮಾಯೆ ಅನ್ನೋದು ನಿಜವಾದದ್ದಲ್ಲ, ಇದು ಕ್ಷಣಿಕವಾದದ್ದು. ಸ್ವಲ್ಪ ಹೊತ್ತು ಮಾತ್ರ ಅದಿರುತ್ತೆ, ಮತ್ತೆ ಮಾಯ ಆಗುತ್ತೆ. ಇದು ಮಿಥ್ಯ. ಈ ಮಿಥ್ಯವನ್ನ ನಾವು ಅರಿಬೇಕು. ಈ ಜಗತ್ತು ಅಷ್ಟೇ, ಈ ಜಗತ್ತೇನಿದೆ, ಈ ಸೃಷ್ಟಿ ಏನಿದೆ, ಈ ಪ್ರಕೃತಿ ಏನಿದೆ, ಇದೆಲ್ಲ ಮಿಥ್ಯವಾದದ್ದು. ಸತ್ಯವಾದದ್ದು ಯಾವ್ದಪ್ಪ ಅಂತಂದ್ರೆ ಆ ಭಗವಂತ ಮಾತ್ರ ಸತ್ಯವಾದನು. ಅವನಿಂದ ಇದೆಲ್ಲ ಮಾಯಾ ರೂಪದಲ್ಲಿ ನಡೀತಾ ಇದೆ ಅಷ್ಟೇ. ಇದು ಬರುತ್ತೆ ಹೋಗುತ್ತೆ. ಇದನ್ನ ನಾವು ತಿಳ್ಕೋಬೇಕು. ಏನಂತಂದ್ರೆ ನಾವ್ ಈ ಜಗತ್ನಲ್ಲಿ ಹುಟ್ಟಿದೀವಿ, ಹುಟ್ಟಿದ್ಮೇಲೆ ನಾವಿಲ್ಲೇ ಶಾಶ್ವತವಾಗಿ ಇರ್ತೀವಿ ಅಂತ ನಾವು ಭಾವಿಸ್ಕೊಂಡು ಏನ್ ಮಾಡ್ತೀವಿ, ಎಲ್ಲ ಸಂಪಾದನೆ ಮಾಡ್ತೀವಿ, ಎಲ್ಲಾ ನಂದೇ, ಈ ಜಗತ್ ನಂದೇ, ನಾನು ಇಲ್ಲಿ ಶಾಶ್ವತವಾಗಿ ಇರ್ತೀನಿ ಅನ್ನೋ ಭಾವನೆಯಲ್ಲೇ ಅಜ್ಞಾನದಿಂದ ಕೂಡಿರ್ತಾನೆ ಹೊತ್ತು ಇದು ಶಾಶ್ವತ ಅಲ್ಲ. ಇದು ಕೆಲವು ದಿವಸ ಮಾತ್ರ ನಾನು ಇಲ್ಲಿ ಇದ್ದು ಹೋಗಕ್ ಬಂದಿದ್ದೀನಿ, ಆದ್ರಿಂದ ಎಷ್ಟು ಬೇಕೋ ಅಷ್ಟನ್ನ ನಾನ್ ಮಾಡಿ, ಏನ್ ಒಳ್ಳೆ ಕಾರ್ಯ ಮಾಡಿ ಹೋಗ್ಬೇಕು ಅಷ್ಟನ್ ಮಾತ್ರ ನಾನು ಇಲ್ಲಿ ಮಾಡಿ ಹೋಗ್ಬೇಕು ಅಂತೂ ಜ್ಞಾನ ಅವನಿಗಿರಲ್ಲ. ಯಾಕೆ? ಅಜ್ಞಾನದಿಂದ ಕೂಡಿರ್ತಾನೆ. ನಾನು ಅನ್ನೋ ಒಂದು ಅಹಂ, ಆ ಅಜ್ಞಾನ ಅವನಲ್ಲಿ ತುಂಬ್ಕೊಂಡಿರೋದ್ರಿಂದ ಅವನು ಯಾವ್ದನ್ನು ಮಾಡಕ್ಕಾಗಲ್ಲ. ಇದನ್ನೇ ಶಾಶ್ವತ ಅಂತ ನಂಬ್ಕೊಂಡ್ಬಿಟ್ಟಿರ್ತಾನೆ, ಇದನ್ನೇ ಸತ್ಯ ಅಂತ ನಂಬ್ಕೊಂಡಿರ್ತಾನೆ, ಈ ಜಗತ್ತನ್ನ ಸತ್ಯ ಅಂತ ಅಂದ್ಬಿಟ್ಟು ನಂಬ್ಕೊಂಡಿರ್ತಾನೆ. ಇದು ಸತ್ಯ ಅಲ್ಲ, ಇದು ಮಿಥ್ಯ ಅಂತ ಯಾವಾಗ ನಮ್ಗೆ ಅರಿವಾಗುತ್ತೆ ಅಂತಂದ್ರೆ ನಾವು ಆಧ್ಯಾತ್ಮಿಕದ ಜ್ಞಾನವನ್ನ ಹೊಂದಿದಾಗ ಮಾತ್ರ ನಮ್ಗೆ ಇದು ಸತ್ಯ ಅಲ್ಲ, ಇದು ಮಿಥ್ಯ ಅನ್ನೋದು ನಮ್ಗೆ ಅರಿವಾಗತ್ತೆ. ಆದ್ರಿಂದ ನಾವು ಆ ಸತ್ಯನ ಹುಡ್ಕೋ ಕಡೆಗೆ, ಆ ಸತ್ಯ ತಿಳಿಯೋ ಕಡೆಗೆ ಹೋಗ್ತಾ ಇರ್ಬೇಕು. 2 ದಿವಸದ ಈ ಜೀವನವನ್ನ ನಾವು ಆ ಸತ್ಯದ ಅರಿವಿನ ಕಡೆಗೆ ಉಪಯೋಗಿಸ್ಬೇಕೆ ಹೊತ್ತು ಬರೀ ಹಣ ಮಾಡು, ಬರೀ ಒಂದು ಶ್ರೀಮಂತಿಕೆಯನ್ನ ಹೊಂದಬೇಕು ಅನ್ನೋ ಒಂದು ಹಂಬಲ, ಆದ್ರಿಂದ ಏನು ಈ ಜೀವನ ಪ್ರಯೋಜನಕ್ಕೆ ಬರಲ್ಲ. ಏನಾಗತ್ತೆ? ಮತ್ತೆ ಹುಟ್ಟು, ಮತ್ತೆ ಸಾವು. ಈ ಸಂಕೋಲೆಯಲ್ಲಿ ಮೃತ್ಯು ಅನ್ನೋ ಸಂಕೋಲೆಯಲ್ಲಿ, ಮರಣ ಜನನ ಅನ್ನೋ ಸಂಕೋಲೆ ಒಳಗೆ ನಾವು ಸಿಕ್ಕಾಕೊಂಡು ಕೊನೆವರೆಗೂ ಅದರಲ್ಲೇ ನಾವು ನರಳ್ತಾ ಹೋಗ್ತೀವಿ. ಇದಕ್ಕ ಕೊನೆ ಮೊದಲೇನೇನೆ ಇಲ್ದಾಗ ಆಗತ್ತೆ. ಯಾವಾಗ ನಾವು ಆ ಜ್ಞಾನವನ್ನ ಹೊಂತೀವೋ ಇದ್ಯಾವುದು ಸತ್ಯವಲ್ಲದ್ದು, ನನ್ನಲ್ಲಿರೋ ಅಂತ ಆ ಆತ್ಮ ಏನಿದೆ ಅದೇ ಪರಮಾತ್ಮ. ಆ ಪರಮಾತ್ಮನಲ್ಲಿ
ಈ ಆತ್ಮನ ನಾನು ಲೀನ ಮಾಡ್ಕೋಬೇಕು, ಅದ್ರ ಕಡೆ ನಾನು ಹೋಗ್ಬೇಕು ಅಂತ ಅಂದ್ಬಿಟ್ಟು ಆಧ್ಯಾತ್ಮದ ಮೂಲಕ ನಾವು ಆ ಜ್ಞಾನವನ್ನು ಪಡೆದಾಗ ನಾವು ನಮ್ಮ ಈ ಜೀವನವನ್ನ ಕಳ್ಕೊಂಡು ಆ ಪರಮಾತ್ಮನಲ್ಲಿ ಲೀನ ಹೋಗ್ತೀವಿ. ಇಲ್ಲದೆ ಹೋದ್ರೆ ಈ ಜನನ ಮರಣಗಳ ಸಂಕೋಲೆಯಲ್ಲೇ ನಾವು ಒದ್ದಾಡ್ತಾ ಇರ್ತೀವಿ. ಆದ್ರಿಂದ ನಾವು ಆ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ಅರ್ಥವನ್ನು, ಮುಂದೆ ಬರ್ತಕ್ಕಂತ ನಾಮಗಳಲ್ಲಿ ಪ್ರತಿಯೊಂದನ್ನು ಆ ಮಾತೆ ತಿಳಿಸ್ತಾ ಹೋಗ್ತಾರೆ. ಹೇಗೆ ನಾವು ಜೀವನವನ್ನು ನಡೆಸ್ಬೇಕು, ಈ ಆತ್ಮನ ನಾವು ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು, ಯಾವ ರೀತಿ ನಾವು ಮುಕ್ತಿಯನ್ನ ಪಡಿಬೇಕು ಅನ್ನೋದನ್ನ ಪ್ರತಿಯೊಂದು ನಾಮದಲ್ಲೂ ತಿಳಿಸ್ತಾ ಬರ್ತಾಳೆ. ಹುಟ್ಟು ಹೇಗೆ, ಈ ಮನುಷ್ಯನ ಹುಟ್ಟು ಹೇಗಾಗುತ್ತೆ, ಆ ಗರ್ಭದ ಒಳಗೆ ಇದ್ದಾಗ, ತಾಯಿ ಗರ್ಭದಲ್ಲಿ ಆ ಮಗು ಧಾತು ಬಿದ್ದಾಗ ಅಲ್ಲಿಂದ 9 ತಿಂಗಳು ಆ ಮಗು ಯಾವ್ಯಾವ ಒಂದು ಅವಸ್ಥೆನ ಹೊಂದುತ್ತೆ ಅನ್ನೋದು ಎಲ್ಲ ಈ ನಾಮದಲ್ಲಿ ಆ ಮಾತೆ ತಿಳಿಸ್ತಾ ಬರ್ತಾಳೆ. ಆದ್ರಿಂದ ಪ್ರತಿಯೊಬ್ರು ಇಂಥ ನಾಮಗಳನ್ನ ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ ಆಲಿಸ್ತಾ ಹೋದ್ರೆ ಈ ಜೀವನ ಅನ್ನೋದೇನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಶ್ರೀ ಅನ್ನೋ ಒಂದು ಈ ಬೀಜಾಕ್ಷರವನ್ನ ಏನಂತಾರೆ ಅಂತಂದ್ರೆ, ಇದನ್ನ ಒಂದು ಉಪದೇಶ ಮಂತ್ರ ಅಂತ ಹೇಳ್ತಾರೆ. ಈ ಶ್ರೀ ಅನ್ನೋ ಈ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥ ಈ ಶ್ರೀ ಅನ್ನೋ ಒಂದು ಬೀಜಾಕ್ಷರ ಇದು ಉಪದೇಶ ಮಂತ್ರ ಅಂತ ಹೇಳ್ತಾರೆ. ಇದು ಶ್ರೀ ಅನ್ನೋದು ಮೋಕ್ಷ. ಶ್ರೀ ಅಂದ್ರೆ ಏನು ಅಂತಂದ್ರೆ ಮೋಕ್ಷ ಹೇಳ್ತಾರೆ. ಇಂತಹ ಮೋಕ್ಷದ ಒಂದು ಸ್ಥಿತಿಯನ್ನ ನಾವು ಹೊಂದ್ಬೇಕಾದ್ರೆ ಈ ಶ್ರೀ ಅನ್ನೋ ವಿದ್ಯೆಯನ್ನ ನಾವು ಉಪಾಸನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಅದನ್ನ ಶ್ರೀ ವಿದ್ಯೆ ಅಂತ ಕರೀತಾರೆ. ಯಾವ ಮೋಕ್ಷಕ್ಕಾಗಿ ನಾವು ಉಪಾಸನೆ ಮಾಡ್ತಕ್ಕಂತ ಒಂದು ಮಂತ್ರವನ್ನ ಶ್ರೀ ವಿದ್ಯೆ ಅಂತ ಕರೀತಾರೆ. ಅದಕ್ಕಾಗಿ ಏನ್ ಮಾಡಿದ್ದಾರೆ, ಈ ಶ್ರೀ ವಿದ್ಯೆಗೆ ಎಲ್ಲ ಗ್ರಂಥಗಳಿಗಿಂತಲೂ ಮೊಟ್ಟ ಮೊದಲ ಸ್ಥಾನವನ್ನ ಈ ಶ್ರೀಗೆ ಕೊಟ್ಟಿದ್ದಾರೆ. ಆದ್ರಿಂದ ವೇದ ಕೂಡ ಇದನ್ನ ಅದೇ ರೀತಿ ನಡೆಸ್ಕೊಂಡ್ ಬಂದಿದೆ. ಅದಕ್ಕೆ ಈ ವೇದದಲ್ಲಿ ಕೂಡ ಆ ಮಾತೃ ಅನ್ನೋ ಒಂದು ಶ್ರೀ ಅಂತ ಅಂದ್ರೆ ಮಾತೃ ಅಂತ, ಆ ಮಾತೃ ದೇವೋಭವ ಅಂತ ಹೇಳಿದ್ದಾರೆ. ಮೊದಲಿಗೆನೆ ಮಾತೃ ದೇವೋಭವ ಅಂತ ಹೇಳಿದ್ದಾರೆ, ನಂತರ ಪಿತೃ ದೇವೋಭವ, ಆ ನಂತರ ಆಚಾರ್ಯ ದೇವೋಭವ ಅಂತ ಹೇಳಿದ್ದಾರೆ. ಅಂದ್ರೆ ಶ್ರೀ ಅಂದ್ರೆ ಮಾತಾ ಅಂದಾಗ ಈ ಮಾತೃಗೆ ಅವರು ಮೊದಲ ಸ್ಥಾನವನ್ನ ಕೊಟ್ಟಿದ್ದಾರೆ. ಈಗ ನಾವು ಆ ಮೊದಲ ಸ್ಥಾನವನ್ನ ಕೊಟ್ಟಿರ್ತಕ್ಕಂತ ಮಾತಾ, ಆ ಮಾತೆಗೆ ಮೊದಲನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ? ವೇದದಲ್ಲೇ ಕೊಟ್ಬಿಟ್ಟಿದ್ದಾರೆ. ಆ ಸೃಷ್ಟಿ ಆಗ್ತಾನೆ, ಆ ಸೃಷ್ಟಿಗೆ ಕಾರಣಕರ್ತಳಾಗಿರ್ತಕ್ಕಂಥ ಈ ಮಾತೆಗೆ ಮೊದಲ ಸ್ಥಾನ ಕೊಟ್ಟಿರೋದ್ರಿಂದ ಈ ಮೊದಲನೇ ನಾಮ ಏನ್ ಹೇಳುತ್ತೆ, ಶ್ರೀ ಮಾತಾ ಅನ್ನೋದಾಗಿದೆ. ಈ ಶ್ರೀ ಮಾತಾ ಅನ್ನೋ ಒಂದು ನಾಮವಾದ ಅರ್ಥವನ್ನ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ಮಾತಾ ಅಂತಂದ್ರೆ ಏನಪ್ಪಾ ಅಂದ್ರೆ ಮೀಯತೆ ಇತಿ ಮಾ ಅಂತ ಹೇಳಿ. ಮೀಯತೆ ಇತಿ ಮಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಳೆಯುವುದು ಅಂತ ಅರ್ಥ, ಅಳತೆ ಮಾಡೋದು ಅಂತ ಅರ್ಥ ಆಗತ್ತೆ. ಮೀಯತೆ ಇತಿ ಮಾ ಅಂದ್ರೆ ಅಳತೆ ಮಾಡೋದು ಅನ್ನೋ ಅರ್ಥ ಬರುತ್ತೆ. ಅಳತೆ ಮಾಡೋದು ಅಂತಂದ್ರೇನು, ನಾವೀಗ ಕಾಲವನ್ನ ಅಳತೆ ಮಾಡೋದಕ್ಕೆ ಕಾಲಮಾನ ಅಂತ ಕರಿತೀವಿ. ಅಕ್ಕಿ, ಬೇಳೆ, ಎಣ್ಣೆ ಇವುಗಳನ್ನೆಲ್ಲ ಅಳತೆ ಮಾಡೋದಕ್ಕೆ ಕೊಲಮಾನ ಅಂತ ಕರಿತೀವಿ. ಅದಕ್ಕೆ ಒಂದೊಂದು ಮಾನಗಳನ್ನ ಇಟ್ಟಿದ್ದಾರೆ. ಅದೇ ರೀತಿ ಈ ಪ್ರಕೃತಿಯನ್ನ ಅಳೆಯೋದಕ್ಕೆ ಆ ಮಾತೆ ಕೈಯಿಂದಲೇ ಸಾಧ್ಯ. ಈ ಪ್ರಕೃತಿಯನ್ನ ನಾವೇನೋ ಬೇಳೆ ಅಳತೆ ಮಾಡ್ಬೋದು, ಅಕ್ಕಿ ಅಳತೆ ಮಾಡ್ಬೋದು, ಎಣ್ಣೆ ಅಳತೆ ಮಾಡ್ಬೋದು, ಆದ್ರೆ ಪ್ರಕೃತಿನ ನಾವು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಯಾರ ಕೈಯಿಂದ ಸಾಧ್ಯ? ಇದು ಆ ಸೃಷ್ಟಿಕರ್ತಳಾದ ಮಾತೆಯಿಂದ ಮಾತ್ರ ಈ ಪ್ರಕೃತಿಯನ್ನ ಅಳತೆ ಮಾಡುವಂತ ಒಂದು ಶಕ್ತಿ ಆ ಮಾತೆಗೆ ಮಾತ್ರ ಇರೋದ್ರಿಂದ ಅವಳು ಮಾತ್ರ ಈ ಅಳತೆ ಕಾರ್ಯವನ್ನ ಮಾಡ್ತಾಳೆ. ಹೇಗ್ ಮಾಡ್ತಾಳೆ ಅವಳು ಅಳತೆ ಕಾರ್ಯನ ಅಂದ್ರೆ, ಕಾಲಕ್ಕೆ ಎಷ್ಟು ಮಳೆ ಬೇಕು ಈ ಪ್ರಕೃತಿಗೆ, ನಾವು ಜೀವನ ಮಾಡ್ಬೇಕಾದ್ರೆ ಇಷ್ಟೇ ಮಳೆ ಬೇಕು ಅಂತ ಇರುತ್ತೆ, ಅಷ್ಟೇ ಮಳೆನ ಸುರಿಸ್ತಾಳೆ, ಅಷ್ಟೇ ಗಾಳಿನ ಕೊಡ್ತಾಳೆ, ಅಷ್ಟೇ ಒಂದು ಇದನ್ನ ಕೊಡ್ತಾ ಹೋಗ್ತಾಳೆ. ಒಂದು ಬಿಸಿಲು, ಶಾಖ, ಇದನ್ನೆಲ್ಲ ಆ ಮನುಷ್ಯ ತಡ್ಕೋಬೇಕಲ್ಲ. ಆ ಮನುಷ್ಯ ತಡ್ಕೊಳ್ಳೋ, ಆ ಜೀವರಾಶಿಗಳು ತಡ್ಕೊಳ್ಳೋ ಅಂತ ಒಂದು ಶಕ್ತಿ ಎಷ್ಟಿದ್ಯೋ ಅಷ್ಟನ್ನೇ ಅಳತೆ ಮಾಡಿ ಈ ಪ್ರಕೃತಿಗೆ ಆ ಮಾತೆ ಕೊಡ್ತಾ ಇದ್ದಾಳೆ. ಅದೇ ರೀತಿ ಈ ಶರೀರಕ್ಕಷ್ಟೇ. ಇಲ್ಲ ಅಂತಂದ್ರೆ ಅವಳು
ಜಾಸ್ತಿ ಮಳೆ ಸುರಿಸ್ಬಿಟ್ಲು ಅಂತಂದ್ರೆ ಏನಾಗುತ್ತೆ, ಜಾಸ್ತಿ ಬಿರುಗಾಳಿ ಬಂದ್ಬಿಡ್ತು ಅಂತ ಅಂದಾಗ ಏನಾಗುತ್ತೆ, ಈ ಕಾಲಮಾನದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗೋಗುತ್ತೆ. ಇಲ್ಲಿ ಏನೋ ವಿಪರ್ಯಾಸ ಶುರುವಾಗೋಗುತ್ತೆ, ಪ್ರಕೃತಿನಲ್ಲಿ ವಿಪರ್ಯಾಸ ಆಗೋಗ್ಬಿಡುತ್ತೆ. ಈ ಜೀವಿಗಳು ಬದುಕಕ್ಕಾಗಲ್ಲ ಆವಾಗ. ಅದ್ ಎಷ್ಟು ಬೇಕೋ ಅಷ್ಟು ಮಳೆ ಸುರಿಸ್ದಾಗ, ಕಾಲಕ್ಕೆ ಅದ್ ಮಳೆ ಬಂದಾಗ, ಈ ಮಳೆಗಾಲದಲ್ಲಿ ಬರುವಂತದ್ ಬೇಸಿಗೆನಲ್ಲಿ ಬರ್ದೆ ವ್ಯತ್ಯಾಸ ಆಗೋಗುತ್ತೆ. ಆ ಕಾಲದಲ್ಲೇ ಬರ್ಬೇಕು. ಆ ತರ ಅಳತೆ ಮಾಡಿ 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 ಈ ಮಾತೆ ನಮಗೆ ಪ್ರಕೃತಿ ಮೂಲಕ ಇದನ್ನ ನಮಗೆ ಕೊಟ್ಟಿದ್ದಾಳೆ. ಅದೇ ರೀತಿ ಈ ಶರೀರಕ್ಕೂ ಕೂಡ ಹಾಗೆ ಮಾಡಿದ್ದಾಳೆ. ಏನು, ಈ ಶರೀರದಲ್ಲಿ ನಾವು ಉಸಿರಾಟ ಮಾಡ್ಬೇಕು ಅಂತಂದ್ರೆ ಎಷ್ಟು ಗಾಳಿ ಬೇಕೋ ಅಷ್ಟನ್ನೇ ಅಳತೆ ಮಾಡಿ ಈ ಶ್ವಾಸಕೋಶದ ಮೂಲಕ ನಾವು ತಗತ್ತೀವಿ. ಈ ಬ್ರಹ್ಮಾಂಡದಲ್ಲಿರುವಂತ ಗಾಳಿನೆಲ್ಲ ನಾವು ಉಸಿರಾಡಕ್ಕಾಗಲ್ಲ. ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಗಾಳಿನ ಆ ಶ್ವಾಸಕೋಶದ ಮೂಲಕ ನಮ್ಮೊಳಗೆ ಇಟ್ಟಿದ್ದಾಳೆ. ಮತ್ತೆ ಆಹಾರ, ನೀರು ಈ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಇರ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಕರೆಕ್ಟ್ ಆಗಿ ಮಾಡಿಟ್ಟಿದ್ದಾಳೆ. ಇಷ್ಟೇ ತಗೋಬೇಕು ಈ ಶರೀರಕ್ಕೆ, ಇಷ್ಟೇ ಆಹಾರನ, ಇಷ್ಟೇ ನೀರನ್ನ ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ಅಳತೆ ಮಾಡಿ ಇಟ್ಟಿದ್ದಾಳೆ. ಈ ರೀತಿ ಅಮ್ಮ ಈ ಪ್ರಕೃತಿಯಲ್ಲಿ ನಮಗೆ ಅಳತೆ ಮಾಡಿಯೋ ಅಂತ ಶಕ್ತಿಯಿಂದ ನಮ್ಮನ್ನ ಒಂದು ಸಾಕ್ತಾ ಇದ್ದಾಳೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ಅವಳು ಜಾಸ್ತಿ ಗಾಳಿ ಕೊಟ್ಲು, ಜಾಸ್ತಿ ಇದ್ ಮಾಡ್ಬಿಟ್ಲು ಅಂತಂದ್ರೆ ಪ್ರಕೃತಿಯಲ್ಲಿ ಅಸ್ತವ್ಯಸ್ತ ಆಗೋಗುತ್ತೆ. ಹಾಗೆ ನಮ್ಮ ಶರೀರದಲ್ಲೂ ಕೂಡ ಇದನ್ನ ಕಾಣ್ತೀವಿ. ನಮ್ಮ ಶರೀರ ಆರೋಗ್ಯವಾಗಿರ್ಬೇಕು ಅಂದ್ರೆ ಅವಳು ಕೊಟ್ಟಂತ ರೀತಿಯಲ್ಲೇ ನಾವು ಹೋಗ್ಬೇಕು. ಅದು ಬಿಟ್ಟು ನಾವು ಬೇರೆಯಾಗಿ ಹೆಚ್ಚು ಆಹಾರ ತಗೊಳ್ಳೋದು, ಹೆಚ್ಚು ನೀರ್ ಕುಡಿಯೋದು, ಹೆಚ್ಚಿನ್ನೇನೋ ಮಾಡಕ್ ಹೋದ್ರೆ ನಮ್ಮ ಶರೀರದಲ್ಲೂ ಕೂಡ ವ್ಯತ್ಯಾಸನ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ವಸಂತ ಕಾಲ. ಈ ವಸಂತ ಕಾಲ ಬಂದಾಗ ನಾವೇನ್ ಮಾಡ್ತೀವಿ, ಮರಗಳೆಲ್ಲ ಚಿಗುರಿ ಹೂವಾಕಿರೋದನ್ನ ನಾವು ನೋಡ್ತೀವಲ್ವಾ. ಈ ವಸಂತ ಕಾಲದಲ್ಲೇ ಒಂದು ಮರ ಚಿಗುರಿ ಹೂವಾಕಿರೋದನ್ನ ನಾವು ನೋಡ್ತೀವಿ. ಹಾಗೆ ನಾವು ಹೋಗ್ತಾ ಹೋಗ್ತಾ ಏನ್ ಮಾಡ್ತೀವಿ, ಒಂದು ಮಾವಿನ ಮರ ನೋಡ್ತೀವಿ. ಆ ಮಾವಿನ ಮರದಲ್ಲಿ ಬೆಳ್ಳಕ್ಕೆ ಹೂವು ಅನ್ನೋದು ಬಿಟ್ಟು ನಿಂತಿರುತ್ತೆ. ನೋಡ್ದಾಗ ನಮ್ಗೆ ಒಂಥರ ಅಟ್ರಾಕ್ಷನ್, ನಮ್ಮ ಮನಸ್ಸು ಅದ್ರ ಮೇಲೆ ಬೀಳುತ್ತೆ, ಅಟ್ರಾಕ್ಷನ್ ಆಗಿ ಆ ಹೂವಿನ ಮೇಲೆ. ಅಯ್ಯೋ ಏನಪ್ಪಾ, ಈ ಮಾವಿನ ಮರ ಇಷ್ಟೊಂದು ಫಸಲನ್ನ ಈ ಸಲ ಬಿಟ್ಬಿಟ್ಟಿದೆ, ಒಳ್ಳೆ ಫಸಲು ಕೊಡ್ತಾ ಇದೆ ಈ ಸಲ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಅಷ್ಟು ಫಸಲು ಅದು ಕಾಯಿ ಆದಾಗ ಏನಾಗತ್ತೆ, ಆ ಬಿಟ್ಟಿರೋ ಹೂವೆಲ್ಲವೂ ಕಾಯಿ ಆದಾಗ ಏನಾಗತ್ತೆ, ಆ ಮರ ನೆಲಕ್ಕೆ ಉರುಳೋಗ್ಬಿಡತ್ತೆ. ಅಷ್ಟು ಕಾಯಿ, ಯಾಕಂದ್ರೆ ಆ ಭಾರ ತಡ್ಕೊಳ್ಳೋದಕ್ಕೆ ಅದಕ್ಕೆ ಆಗಲ್ಲ, ಅದು ಉರುಳೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾಳೆ ಅತ್ತೆ ಅಂದ್ರೆ, ಆ ಮರ ಎಷ್ಟು ಕಾಯಿಯನ್ನ ತಡ್ಕೊಳ್ಳೋ ಅಂತ ಶಕ್ತಿ ಇದೆಯೋ ಅಷ್ಟನ್ನ ಹೂ ಬಿಟ್ಬಿಟ್ಟು ಇನ್ ಮಿಕ್ಕಿದ್ದನ್ನೆಲ್ಲ ನೆಲಕ್ಕೆ ಉರುಳಿಸ್ಬಿಟ್ಟು ಮಾತಿ. ನೋಡಿ ಎಷ್ಟು ವೈಪರೀತ್ಯ ಈ ಪ್ರಕೃತಿಯಲ್ಲಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಆ ಮಾತೆ ಆ ದೂರದಲ್ಲಿ ನಿಂತು ಅದನ್ನೆಲ್ಲ ನಡೆಸ್ತಾ ಇದ್ದಾಳೆ. ಆ ಮರ ಎಷ್ಟು ಕಾಯನ್ನು ತಡ್ಕೋಬೇಕೋ ಅಷ್ಟೇ ಹೂವನ್ನ ಅಲ್ಲಿ ಬಿಟ್ಬಿಟ್ಟು ಮಿಕ್ಕಿದ ಹೂವೆಲ್ಲ ನೆಲಕ್ಕೆ ಉರುಳೋ ಅಂತ ಮಾಡ್ಬಿಟ್ಟಿರ್ತಾಳೆ. ಇಷ್ಟೊಂದು ಈ ಪ್ರಕೃತಿಯನ್ನ ನಡೆಸುವಂತ ಒಂದು ಶಕ್ತಿ ಆ ಮಾತೆಯಲ್ಲಿ ಇದೆ. ಒಂದು ಮಗುವಿನ ಪಾಲನೆ ಪೋಷಣೆ ಮಾತೆ ಅಂದಾಗ ನಾವು ಒಂದು ಮಗು, ಆ ಮಗುನ ಪಾಲನೆ ಪೋಷಣೆ ಮಾಡೋಂತ ಶಕ್ತಿ ಯಾರಿಗಿರುತ್ತೆ, ಆ ಮಾತೆಗ್ ಮಾತ್ರ ಗೊತ್ತಿರುತ್ತೆ. ಅವಳಿಗೆ ಯಾವ್ಯಾವ ಟೈಮ್ಗೆ ಅದಕ್ಕೆ ಎಷ್ಟೆಷ್ಟು ಹಾಲು ಕೊಡ್ಬೇಕು, ಅದು ಯಾಕೆ ಅಳ್ತಿದೆ, ಆ ಅಳುಕ್ ಕಾರಣ ಏನು ಅನ್ನೋದನ್ನ ಆ ಮಾತೆ ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಆ ಮಗುವಿನ ಪಾಲನೆ ಪೋಷಣೆ ಮಾಡಿ ಆ ಮಗುನ ಹೇಗೆ ದೊಡ್ಡದ್ ಮಾಡಿ ಈ ಜಗತ್ತಿಗೆ ತಾಯಿ ಕೊಟ್ಟಳು, ಅದೇ ರೀತಿಯಲ್ಲಿ ಈ ಪ್ರಕೃತಿ ಮಾತೆ ಕೂಡ ನಮ್ಮ ಈ ಜೀವಿಗಳನ್ನ ಪಾಲನೆ ಪೋಷಣೆ ಮಾಡಿ ತನ್ನಲ್ಲೇ ಲೀನ ಮಾಡ್ಕೊತಾಳೆ. ಮತ್ತೆ ಅದನ್ನ ಹುಟ್ಟಕ್ಕೂ ಅವಳೇ ಕಾರಣ ಆಗ್ತಾಳೆ, ಸ್ಥಿತಿಗೂ ಕಾರಣ ಆಗ್ತಾಳೆ, ಮತ್ತೆ ಲೀನವಾಗಕ್ಕೂ ಅವಳಲ್ಲಿ ನಮ್ಮನ್ನ ಲೀನ ಮಾಡಕ್ಕೂ ಅವಳೇ ಕಾರಣ ಆಗ್ತಾಳೆ. ಈ ರೀತಿಯಲ್ಲಿ ಈ ಮಾತೆಯ ಶಕ್ತಿಯನ್ನ ನಾವು ಪ್ರತಿಯೊಂದರಲ್ಲೂ ಕಾಣ್ತೀವಿ. ಈಗ ಪ್ರತಿಯೊಂದು ವಸ್ತು ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ತಯಾರಾಗ್ಬೇಕು ಅಂತ ಅಂದ್ರೆ
ಆ ವಸ್ತು ತಯಾರಾಗ್ಬೇಕಾದ್ರೆ ಏನ್ ಇರ್ಬೇಕು? ಫಸ್ಟ್ ಅಂದ್ರೆ ಶಬ್ದ ಮತ್ತು ಪ್ರಕಾಶ, ಇವೆರಡು ಇದ್ರೇನೆ ಯಾವುದೇ ವಸ್ತು ತಯಾರು ಮಾಡಕ್ಕಾಗದು. ಇಲ್ದೇ ಇದ್ರೆ ಅದು ಮಾಡೋದಕ್ಕೆ ಆಗದೇ ಇಲ್ಲ. ಈ ಶರೀರ ಅನ್ನೋದು ಕೂಡ ಒಂದು ಪಿಂಡ. ಈ ಶರೀರನು ಒಂದು ಪ್ರಕಾಶ ಮತ್ತು ಒಂದು ಶಬ್ದ, ಅದರದ್ದು ಮೂಲಕನೇ ಈ ಶರೀರ ಆಗಿದೆ. ಇದನ್ನೇನಂತೀವಿ ನಾವು? ಪಿಂಡ ಅಂತ. ಈ ಪಿಂಡ ಅನ್ನೋದೇನು? ಒಂದು ಪರಿಕರ ಅಷ್ಟೇ. ಈ ಶರೀರ ನಾನೇ ಅಂತ, ನಾನೇ ಎಲ್ಲ ಮಾಡ್ತಿದ್ದೀನಿ ಅಂತ ನಾವ್ ಹೋಗಕ್ ಆಗಲ್ಲ, ನಾವ್ ಮಾಡಕ್ಕೂ ಆಗಲ್ಲ. ಅದನ್ನ ನಡೆಸ್ತಾ ಇರೋ ಯಾರು? ಆ ಪಿಂಡದಲ್ಲಿ ಆ ಚೈತನ್ಯ ರೂಪಿಯಾಗಿ, ಇದೊಂದು ಪರಿಕರ, ಇದೊಂದು ಸಾಧನ ಮಾತ್ರ. ಈ ಸಾಧನದಲ್ಲಿ ಆ ಮಾತೆ ಚೈತನ್ಯ ರೂಪಳಾಗಿ ಎಲ್ಲವನ್ನ ನಡೆಸ್ತಾ ಇದ್ದಾಳೆ. ಈ ಪಿಂಡ ನಿರ್ಜೀವ ಆಯ್ತು ಅಂತ ಅಂದಾಗ ಅದಕ್ಕೆ ಕಾಲ ಬಂದು ಇದು ನಿರ್ಜೀವ, ಆ ಚೈತನ್ಯ ಅನ್ನೋದು ಹೊರಟೋದಾಗ ಏನಾಗುತ್ತೆ? ಈ ಶರೀರದಿಂದ ಆ ಚೈತನ್ಯ ಹೊರಗ್ ಹೋದಾಗ ಇದು ನಿರ್ಜೀವ ಆಗುತ್ತೆ. ಈ ಪರಿಕರಕ್ಕೆ ಯಾವುದೇ ಶಕ್ತಿ ಇರಲ್ಲ, ಅದು ನಿರ್ಜೀವ ಆಗಿ ಬೀಳುತ್ತೆ. ಇನ್ನೊಂದೆರಡು ಹೇಳಿ ಮುಗಿಸ್ತೀನಿ. ಈ ಮಾತೆ ಅನ್ನಕ್ಕೆ ಈ ಆಕಾಶ ಮಂಡಲದಿಂದ, ಈ ಶೂನ್ಯದಿಂದ ಈ ಶಬ್ದ ಅನ್ನೋದು ಹೊರಕ್ ಬಂದಿದೆ ಅಂತ ನಾವು ಆಗ್ಲಿಂದ ತಿಳ್ಕೊಂಡ್ವಿ. ಇಂಥ ಶೂನ್ಯದಿಂದ ಆ ಶಬ್ದ ಬಂದಾಗ ಏನಾಯ್ತು? ಅದು ವೇದಗಳ ರೂಪದಲ್ಲಿ ನಮಗ್ ಬಂತು. ಆ ಬ್ರಹ್ಮ ಸೃಷ್ಟಿ ಮಾಡಿದಾಗ ಆ ಶಬ್ದಗಳನ್ನ ವೇದಗಳ ರೂಪದಲ್ಲಿ ಈ ಬ್ರಹ್ಮಾಂಡಕ್ಕೆ ಕೊಟ್ರು. ಶಬ್ದಗಳ ರೂಪದಲ್ಲಿ ಈ ಬ್ರಹ್ಮಾಂಡಕ್ಕೆ ವೇದಗಳನ್ನು ಕೊಟ್ರು. ಅದನ್ನ ಆಲಿಸಿ ತಮ್ಮ ತಪಶಕ್ತಿಯ ಮೂಲಕ ಈ ಋಷಿಗಳು ಏನ್ ಮಾಡಿದ್ರು? ಅದನ್ನ ತಪಶಕ್ತಿ ಮೂಲಕ ಆಲಿಸಿ ಆ ವೇದಗಳನ್ನ ಲೋಕ ಕಲ್ಯಾಣಕ್ಕೋಸ್ಕರ ಏನ್ ಮಾಡಿದ್ರು? ಈ ಜಗತ್ತಿಗೆ ಈ ಋಷಿ ಮುನಿಗಳು ಕೊಟ್ರು. ಆ ವೇದಗಳು ಏನಾಯ್ತು? ಈ ನಮ್ಮ ಜೀವನಕ್ಕೆ ಒಂದು ಮಾರ್ಗ ಆಯ್ತು, ಒಂದು ವೈದ್ಯ ಆಯ್ತು. ನಾವೇನ್ ಈ ಜೀವನ ನಡೆಸಿದಾಗ ಒಂದು ಪ್ರತಿಯೊಂದು ನಮ್ಗೆ ಸಮಸ್ಯೆಗಳು ಬರುತ್ತೋ ಅದನ್ನೆಲ್ಲ ನಾವು ಪರಿಹಾರ ಮಾಡ್ಕೋಬೇಕಾದ್ರೆ ಆ ವೈದ್ಯನಂತೆ ಅದು ನಮ್ಗೆ ಸಹಕಾರವನ್ನ ಕೊಡುತ್ತೆ. ಯಾವುದು? ಈ ವೇದ ಅನ್ನೋದು ನಮ್ಮ ಜೀವನಕ್ಕೆ ವೈದ್ಯನಂತೆ ಸಹಕಾರ ಕೊಡುತ್ತೆ. ಇಂಥ ವೈದ್ಯರಾಗಿರ್ತಕ್ಕಂಥ ಈ ಏನಿದೆ ಈ ವೇದ, ಈ ವೇದ ಹೇಗ್ ಬಂತಪ್ಪ ಅಂದ್ರೆ ಬ್ರಹ್ಮನ ರಾಣಿಯಾದ ಬ್ರಹ್ಮನಿಗೆ ಶಕ್ತಿಯಾದ ಆ ಶಾರದಾ ದೇವಿ ಏನಿದ್ದಾಳೆ, ಆ ಶಾರದಾ ಮಾತೆಯ ಮೂಲಕ ಈ ವೇದಗಳು ಹೊರಕ್ ಬಂತು. ಆ ವೇದಗಳನ್ನ ಆ ಶಾರದಾ ಮೂಲಕ ಈ ವೇದಗಳು ಹೊರಕ್ ಬಂದಿರೋದ್ರಿಂದ ಈ ವೇದಗಳನ್ನ ನಾವೇನಂತೀವಿ? ಶ್ರುತಿ ಮಾತೆ ಅಂತ ಕರಿತೀವಿ, ಶ್ರುತಿ ಅಂತ ಕರಿತೀವಿ. ಈ ವೇದಗಳನ್ನ ಶ್ರುತಿ ಮಾತೆ ಅಂತ ಅಂದ್ಬಿಟ್ಟು ಕರಿತೀವಿ. ಹಾಗೆ ನಾವು ಈ ನೀರನ್ನೇನಂತೀವಿ? ಗಂಗಾ ಮಾತೆ ಅಂತ ಕರಿತೀವಿ. ನೀರಿಗೆ ಗಂಗಾ ಮಾತೆ ಅಂತ ಕರಿತೀವಿ. ಹಾಗೆ ಈ ಭೂಮಿನ ನಾವು ಭೂತಾಯಿ, ಭೂಮಿ ಮಾತೆ ಅಂತ ಕರಿತೀವಿ. ಹಾಗೆ ಈ ಪ್ರಪಂಚದಲ್ಲಿ ಈ ಹಿಂದೂ ಧರ್ಮದ ಈ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬಂದಿರ್ತಕ್ಕಂಥ ಈ ಭಾರತವನ್ನ ನಾವೇನಂತೀವಿ? ಭಾರತ ಮಾತೆ ಅಂತ ಕರಿತೀವಿ. ಹೀಗೆ ಜೀವಿಯ ಪ್ರತಿಯೊಂದು ಹಂತದಲ್ಲೂ ಈ ಮಾತೆ ಅನ್ನೋದಕ್ಕೆ ಒಂದು ಪ್ರಧಾನವಾದ ಒಂದು ಸ್ಥಾನವನ್ನ ಸಿಕ್ಕಿದೆ. ಪ್ರಧಾನವಾದ ಆ ಶ್ರುತಿ ಮಾತೆ ಅಂದಾಗ ಆ ಶ್ರುತಿ ಮಾತೆಯಿಂದಲೇ ಪ್ರತಿಯೊಂದು ನಡಿಬೇಕು, ಆ ಗಂಗಾ ಮಾತೆಯಿಂದಲೇ ಎಲ್ಲವೂ ನಡಿಬೇಕು. ಆ ಮಾತೆಗೆ ಒಂದು ಪ್ರಧಾನವಾದ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಆ ಮಾತೆ ಅನ್ನೋಳು ಈಗ ಒಬ್ಬ ಸ್ತ್ರೀ, ಅವಳು ಸ್ತ್ರೀ ಸತ್ತೋದ್ಲು ಅಂತಂದ್ರೆ ಅವಳಿಗೆ ಒಂದ್ 4-5 ಮಕ್ಳು ಇರುತ್ತೆ. ಆ ಹೆಂಡತಿ ಹೋಗ್ಬಿಟ್ಲು ಅಂದಾಗ ಏನಾಗತ್ತೆ? ಗಂಡ ಆ ಮಕ್ಕಳನ್ನ ಸಾಕಕ್ಕಾಗಲ್ಲ, ಅವನೇನ್ ಮಾಡ್ತಾನೆ? ಬೇರೆ ಮದ್ವೆ ಮಾಡ್ಕೊತಾನೆ. ಆದ್ರೆ ಅದೇ ಒಬ್ಬ ಸ್ತ್ರೀಗೆ ಗಂಡ ಸತ್ತ ಅಂದ್ರೆ ಅವಳು ಆ ಮಕ್ಕಳನ್ನ ಬಿಡಲ್ಲ, ತಾನೇ ಕಷ್ಟಪಟ್ಟು ದುಡ್ದು ಆ ಮಕ್ಕಳನ್ನ ಅಭಿವೃದ್ಧಿ ಮಾಡೋ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಅಂದ್ರೆ ಆ ಮಾತ ಅನ್ನೋ ಒಂದು ಆ ಪದದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅವಳಿಗೆ ಕರುಣೆ ಇದೆ, ಅವಳಿಗೆ ಎಲ್ಲವನ್ನು ಸಹಿಸೋ ಅಂತ ಒಂದು ಸಹನಾ ಶಕ್ತಿ ಇದೆ, ಮತ್ತೆ ಧೈರ್ಯ ಇದೆ. ಎಲ್ಲವೂ ಆ ಮಾತ ಅನ್ನೋ ಒಂದು ಶಕ್ತಿಯಲ್ಲಿ ಅಡಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಶ್ರೀಮಾತಾ ಅಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿಗೆ ಇವತ್ತಿನ
12 ಗಂಟೆ ಆಯ್ತು. ಇವತ್ತಿನ ಕ್ಲಾಸ್ ಅನ್ನ ಮುಗಿಸಿ ಮುಂದೆ ಶ್ರೀ ಮಹಾರಾಜ್ಞೆ ಅನ್ನೋದ್ರ ಮೂಲಕ ನಾವು ಮುಂದಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತೀವಿ.